ಈ ಥರದ ಒಂದು ಆಲ್ಬಮ್ ಸಾಂಗ್ ಥರ ಒಂದು ಇಂಡಿವಿಜುವಲ್ ಸಾಂಗ್ಗಳನ್ನ ಬಿಟ್ಕೊಂಬರೋ ಅಂಥದ್ದು, ಅದ್ರಲ್ಲಿ ಅಭಿನಯಿಸೋ ಅಂಥದ್ದು, ಅದನ್ನು ಒಂದು ಟೀಮ್ ಒಂದು ಸಿನಿಮಾಗೆ ಎಷ್ಟು ಶ್ರಮ ಹಾಕಿ ಒಂದು ಸಿನಿಮಾ ಹಾಡನ್ನ ಹೆಂಗೆ ಕೊರಿಯೋಗ್ರಾಫ್ ಮಾಡ್ತಾರೆ ಅದೇ ಥರ ಒಂದು ಹಾಡಲ್ಲಿ ಒಂದು ಕತೆ ಹೇಳೋ ಅಂಥದ್ದು ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಾ ಇದೆ. ಆ್ಯಂಡ್ ಈ ಒಂದು ಹಾಡನ್ನ ನೋಡಿದಾಗ ಅನ್ಸಿದ್ದು ನನಗೆ ಏನಂದರೆ ಅಷ್ಟು ಎಫರ್ಟ್ ಇದೆ, ಯಾವ ಒಂದು ಸಿನಿಮಾ ಹಾಡಿಗೂ ಕಮ್ಮಿ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾದಂಥ ಒಂದು ಕೆಲಸ ಕಾಣಿಸುತ್ತೆ. ಫಸ್ಟ್ಗೆ ಏಜೆ ಆ ಕಾನ್ಸೆಪ್ಟ್ ಇರ್ಬೋದು, ಮತ್ತು ನಿಮ್ಮ ಒಂದು ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ಅದ್ಭುತವಾಗಿದೆ. ಆ್ಯಕ್ಚುಲಿ ನಾನು ನಿಮ್ಮ ಅಭಿಮಾನಿ. ಎಷ್ಟೋ ಜನ ಕ್ಯಾಮ್ರಾಮನ್ಸ್ಗಳೆಲ್ಲ ನಾನು ವರ್ಕ್ ಮಾಡಿದ್ದೀನಿ, ಮತ್ತು ಅವ್ರ ವರ್ಕೆಲ್ಲನೂ ನಾನು ಆಸ್ವಾದಿಸಿದ್ದೀನಿ. ಅದರಲ್ಲಿ ನನಗೆ ಏಜೆ ಅಷ್ಟು ಕ್ಯಾಮ್ರಾಮನ್ಗಳಲ್ಲಿ ನನಗೆ ಏಜೆ ಯಾವಾಗಲೂ ಕೂಡ ತುಂಬ ಹತ್ರ ಆಗ್ತಾರೆ. ಯಾಕಂತಂದರೆ ಅಷ್ಟು ಅದ್ಭುತವಾಗಿ ಸೆರೆ ಹಿಡಿತಾರೆ. ಏನೇ ಒಂದು ಚಿಕ್ಕ ಶಾಟ್ ಆದ್ರೂ ಅದರಲ್ಲೊಂದು ಪರ್ಫೆಕ್ಷನ್ ಇರುತ್ತೆ. ಆಲ್ ದ ವೆರಿ ಬೆಸ್ಟ್ ಏಜೆ. ಮುಂದಿನ ನಿಮ್ಮ ಎಲ್ಲ ಕನಸುಗಳಿಗೂ ಶುಭವಾಗಲಿ, ಅಭಿನಂದನೆ. ಆ್ಯಂಡ್ ಅಥರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಮುದ್ದಾಗಿ. ಆದಷ್ಟು ಬೇಗ ಕನ್ನಡ ಚಿತ್ರಕ್ಕೆ ನಾಯಕ ನಟನಾಗಿ ಬರೋಂಗಾಗಲಿ, ಈ ಬೆಳ್ಳಿ ತೆರೆನಲ್ಲೇ ನಾವು ನಿಮ್ಮ ಸಿನಿಮಾ ನೋಡೋಂಗಾಗಲಿ. ನನ್ನ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು. ಆ್ಯಂಡ್ ಸಾಂಗು ಅಷ್ಟೇ ತುಂಬ ಹಿತವಾಗಿದೆ, ಮುದ್ದಾಗಿದೆ. ನಾವು ಹಾಡು ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡಿ, ಹಾಡು ಯಾವಾಗ ತುಂಬ ವರ್ಷಾನುವರ್ಷ ಅಂದರೆ ಮನುಷ್ಯನ ಜೊತೆ ನೀವು ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ಭಾಷೆಗೆ ಹೋಗಿ, ಯಾವುದೇ ರಾಜ್ಯಕ್ಕೆ ಹೋಗಿ, ಒಂದು ತುಂಬ ಶತಮಾನಗಳಿಂದ ಮನುಷ್ಯನ ಜೊತೆ ಯಾವುದೇ ಒಂದು ಬುಡಕಟ್ಟು ಜನಾಂಗಕ್ಕೆ ಹೋದ್ರೂ ಅವ್ರದ್ದು ಒಂದು ಹಾಡಿರುತ್ತೆ. ಅಂದರೆ ಮಾತಿನ ಜೊತೆಗೆ ಹಾಡು ಅನ್ನೋದು ಒಂದು ಸಂಸ್ಕೃತಿನ ಬಿಂಬಿಸ್ತಾ ಬರ್ತಾ ಇರುತ್ತೆ. ಹಾಡು ಎಷ್ಟೋ ಸಲ ನಮ್ಮ ಆತ್ಮೀಯ ಸ್ನೇಹಿತನ ಥರ ನಮಗೆ ನಾವು ದುಃಖದಲ್ಲಿದ್ದಾಗ ಖುಷಿ ಕೊಡುತ್ತೆ, ನಮಗೆ ಸ್ಫೂರ್ತಿ ಕೊಡುತ್ತೆ. ಸೊ ಹಾಡು ಅನ್ನೋದು ಯಾವಾಗಲೂ ಕೂಡ ತುಂಬ ನಮ್ಮ ಜೊತೆಗೆ ಒಬ್ಬ ಸ್ನೇಹಿತನ ಥರ. ಸೊ ಹಾಡ್ಗೆ ಆ ಶಕ್ತಿ ಇದೆ, ಅಂದರೆ ನಮಗೆ ಖುಷಿ ಕೊಡ್ಸೋ ಅಂಥ ಶಕ್ತಿ, ನಮ್ಮ ನೋವನ್ನ ಕಳೆಯೋ ಅಂಥ ಶಕ್ತಿ. ಸೊ ಆ ಥರ ಈ ಹಾಡನ್ನ ನೋಡಿದಾಗ ಬಹಳ ಮುದ ಅನಿಸುತ್ತೆ, ಮತ್ತೆ ನೋಡೋಣ ಅನಿಸುತ್ತೆ, ಕೇಳಿಸ್ಕೊಳ್ಳೋಕ್ಕೂ ಬಹಳ ಹಿತವಾಗಿದೆ. ಸೊ ಈ ಹಾಡು ಭೂರಮೆ ವಿಶ್ವದಲ್ಲಿರೋ ಎಲ್ಲ ಕನ್ನಡಿಗರನ್ನು ಆವರಿಸಲಿ, ಮತ್ತು ಅದ್ಭುತವಾದಂಥ ಯಶಸ್ಸು ಗಳಿಸ್ಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ. ಆ್ಯಂಡ್ ಈ ಸಾಂಗ್ ಬಗ್ಗೆ ಮಾತಾಡಬೇಕು ಇನ್ನೊಬ್ಬರ ಬಗ್ಗೆ ಅಂತಂದರೆ ಅದು ನಾಗಾರ್ಜುನ ಶರ್ಮಾ. ಯಾಕಂತಂದರೆ ಅದ್ಭುತವಾದಂಥ ಬರಹಗಾರ. ಯೂಶ್ವಲ್ ಆಗಿ ಏನಂದ್ರೆ ನನಗೆ ಅಪ್ಪು ಸರ್ ಹೇಳೋರು, ಯಾವಾಗಲೂ ನಾವು ಸಾಹಿತ್ಯನ ಸಂಭ್ರಮಿಸ್ಬೇಕು, ಸಾಹಿತಿಗಳನ್ನ ಸಂಭ್ರಮಿಸ್ಬೇಕು ಅಂತ. ಯಾಕಂತಂದರೆ ನಮ್ಮ ಕನ್ನಡಕ್ಕೆ ಭಾಳಷ್ಟು ಚಲನಚಿತ್ರಕ್ಕೆ ಭಾಳಷ್ಟು ಜನ ಕನ್ನಡಿಗರು ಅಂದರೆ ಬರಹಗಾರರು, ಎಸ್ಪೆಷಲಿ ಸಾಹಿತಿಗಳು ಅವ್ರದ್ದೇ ಆದಂಥ ಕೊಡುಗೆ ಬಂದಿದ್ದಾರೆ. ಆರ್ ಎನ್ ಜಯಗೋಪಾಲ್ ಸರ್ ಇರ್ಬೋದು, ಆ್ಯಂಡ್ ಚಿ ಉದಯಶಂಕರ್ ಸರ್ ಇರ್ಬೋದು, ನಾಗೇಂದ್ರ ಪ್ರಸಾದ್ ಸರ್, ಕವಿರಾಜ್ ಸರ್, ಜಯಂತ್ ಕಾಣ್ಕಿಣಿ ಸರ್, ಕಲ್ಯಾಣ್ ಸರ್. ಅಂದರೆ ಅದಾದ ನಂತರ ತಗೊಳ್ಳೋದಾದರೆ ಇವತ್ತಿನ ಜನ್ರೇಷನಲ್ಲಿ ಖಂಡಿತ ನಮ್ಮ ನಾಗಾರ್ಜುನ ಶರ್ಮಾ ಅವರು. ಯಾಕಂದರೆ ಅಷ್ಟು ಅದ್ಭುತವಾಗಿರುತ್ತೆ ಕನ್ನಡ ಸಾಹಿತ್ಯ. ಅದ್ರಲ್ಲೊಂದು ಆ ಪೊಯೆಟ್ರಿನ ಕ್ಯಾರಿ ಮಾಡೋದಿದೆಯಲ್ಲ, ಅಂದರೆ ಒಂದು ಕನ್ನಡದ ತೇರನ್ನು ಎಲ್ಲರೂ ಬರಹಗಾರರು ನಾವು ಅಷ್ಟಷ್ಟು ದೂರ ಎಳೆಯೋ ಥರ ಅದು ಭಾಳ ಖುಷಿ ಅನಿಸುತ್ತೆ. ಭಾಳ ಅರ್ಥಪೂರ್ಣವಾದಂಥ ಸಾಹಿತ್ಯ. ಸೊ ಥ್ಯಾಂಕ್ ಯು ನಾಗಾರ್ಜುನ ಶರ್ಮಾ. ನೀವು ಇದೇ ಥರ ಮುದ್ದಾಗಿರೋ ಹಾಡುಗಳನ್ನ ಬರೀತಾ ಇರಿ. ನಿಮ್ಮ ಹಾಡುಗಳನ್ನ ನಾವು ಕೇಳಿ ಖುಷಿ ಪಡ್ತಾ ಇರ್ತೀವಿ. ಆ್ಯಂಡ್ PRK ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರೋ ಅಂಥದ್ದು ಅಪ್ಪು ಸರ್ದೊಂದು ಡ್ರೀಮ್ ಅದು. ಯಾಕಂತಂದರೆ ಎಷ್ಟೋ ಜನ ತುಂಬ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ, ಅವ್ರಿಗೆ ಒಂದು ವೇದಿಕೆ ಬೇಕಾಗುತ್ತೆ, ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಅಪರ್ಚುನಿಟಿ ಬೇಕಾಗುತ್ತೆ. ಆ ಥರದ ಒಂದು ವೇದಿಕೆನ ಸಿದ್ಧಪಡಿಸಿ ಹೊಸಬರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ ಅಂತಲೇ ಒಂದು ವೇದಿಕೆನ ಸೃಷ್ಟಿ ಮಾಡಿದರು. ಅದೇ PRKನಲ್ಲಿ ಈ ಹಾಡು ಲಾಂಚ್ ಆಗಿರೋದು ನನಗೆ ಇನ್ನಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಧನ್ಯವಾದ. ನಾನು ಒಂದೇ ಒಂದು ಈ ಹಾಡು ತೆರೆ ಮೇಲೆ ನೋಡಿದಾಗ ಅನಿಸಿದ್ದು, ಕಿವಿಗೆ ಎಷ್ಟು ಕೇಳಕ್ಕೆ ಇಂಪಾಗಿದೆಯೋ ಕಣ್ಣಿಗೂ ಅಷ್ಟೇ ತಂಪಾಗಿದೆ. ಎಜೆ ಇಸ್ ರಾಕಿಂಗ್ ಇನ್ ಬೋತ್ ಇನ್ ಡೈರೆಕ್ಷನ್ ಆ್ಯಂಡ್ ಸಿನಿಮಾಟೋಗ್ರಫಿಲಿ ಅವ್ರು ಆಲ್ರೆಡಿ ಸಾಬೀತುಪಡಿಸಿ ಎಲ್ಲರ ಹತ್ರನೂ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಡೈರೆಕ್ಷನಲ್ಲೂ ಅಷ್ಟು ತುಂಬ ಪಕ್ವವಾಗಿ ಇರೋದನ್ನ ನೋಡಿ ತುಂಬ ಖುಷಿ ಆಯಿತು. ಮತ್ತು ದಿಸ್ ಪೇರ್ ಇಸ್ ಲುಕಿಂಗ್ ಆಸಮ್. ಸ್ಕ್ರೀನ್ ಮೇಲೆ ಅಥರ್ವ ಆ್ಯಂಡ್ ಸುಷ್ಮಿತಾ ಅವರು ಇಬ್ರು ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದಾರೆ. ಅಂದರೆ ಬಹುಶಃ ಇದೊಂದು 3-4 ನಿಮಿಷದ ವಿಡಿಯೋ ನೋಡೇನೆ ಒಂದು ಇವರಿಬ್ರು ಏನೋ ನಾವು ಟ್ರಾವೆಲ್ ಮಾಡ್ಬಿಟ್ವಿ ಅವ್ರ ಜೊತೆ. ಆಲ್ರೆಡಿ ಅವರಲ್ಲೊಬ್ರು ಆಗ್ಬಿಟ್ಟಿದ್ವಿ. ಅಷ್ಟು ಇಂಪ್ಯಾಕ್ಟ್ ಇದೆ ವಿಜುವಲ್ಸು, ಬರವಣಿಗೆ ನಾಗಾರ್ಜುನ ಶರ್ಮಾ ಅವ್ರದ್ದು ಇದು. ಸೊ ಎಲ್ಲೋ ಒಂದ್ ಕಡೆ ಇದು ಜೆನ್ಸಿ ಕಾಲದ ಜೊತೆಯಲ್ಲಿ ಆಗ್ಬೋದು ಅಂತ ಅನ್ಸುತ್ತೆ. ಸೊ ಆ ತರ ಒಂದು ಫೀಲ್ ಕೊಡ್ತು. ಐ ಹ್ಯಾವ್ ಟು ಮೆನ್ಷನ್ ದ ಕಂಪೋಸರ್ ಆಲ್ಸೋ. ಅವ್ರೇನೋ ಇಲ್ಲ, ಪ್ರಿಯಾಮಾಲಿ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ತುಂಬಾ ಹಿತವಾಗಿದೆ.
ಅವರೇ ಹಾಡಿದ್ದಾರೆ ಅಂತ ಕೂಡ ಹೇಳಿದ್ರು. ವೆರಿ ನೈಸ್. ಅವ್ರಿಗಾಗ್ಲಿ, ಎಡಿಟರ್ಗಾಗ್ಲಿ, ಎಂಟೈರ್ ತಂಡಕ್ಕೆ. ಅಂದ್ರೆ ಚೇತು ಅವ್ರು ಹೇಳ್ದಾಗೆ ಆಲ್ಬಮ್ ಕಲ್ಚರ್ ನಮ್ಮಲ್ಲಿ ಸೌತಲ್ಲೇ ತುಂಬಾ ಕಡಿಮೆ. ಅದು ಇವಾಗ ಅಂದ್ರೆ ಇದೊಂದು ಅವ್ರ ಬಗ್ಗೆ, ಅವರ ಪ್ರತಿಭೆ ಬಗ್ಗೆ ತೋರಿಸ್ಕೊಳ್ಳಕ್ಕೆ ಇದೊಂದು ರೈಟ್ ವೇ ಆಫ್ ಒಂದು ಶೋ ರೀಲ್ ಅಂತ ಹೇಳೋದಕ್ಕೆ ಇದೊಂದು ಚೆನ್ನಾಗಿದೆ. ಇದೊಂದು ವೆರಿ ನೈಸ್ ಅಪ್ರೋಚ್. ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದ್ದಾರೆ. ಇನ್ ಮುಂದೆ ಕನ್ನಡ ಚಿತ್ರರಂಗಕ್ಕೆ ಇವಾಗ ತುಂಬಾ ಕೊರತೆ ಇದೆ, ನಟರುಗಳ ಕೊರತೆ ಇದೆ. ಸೊ ನೀವೆಲ್ಲ ಬಂದು ಒಂದು ಯಶಸ್ ಕಾಣ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹೇಳ್ಬೇಕು ಅಂತಂದ್ರೆ ಏಜೆ ಬಗ್ಗೆ ಹೇಳ್ಬೇಕು. ಏಜೆ ನನಗೆ ತುಂಬಾ ಹಳೆ ಪರಿಚಯ ಅಂತಂದ್ರೆ ಕಿಸ್ಸಲ್ಲಿ ಆಕ್ಚುಲಿ ಕಿಸ್ ಅಂತ ಸಿನಿಮಾ ಮಾಡ್ಬೇಕಂತಂದಾಗ ಫಸ್ಟ್ ಯಾರೋ ಬೇರೆಯವರೊಬ್ರು ಕ್ಯಾಮ್ರಾಮನ್ ಇದ್ರು. ಒಂದು 5 days ನಾನು ಶೂಟಿಂಗ್ ಶುರು ಮಾಡ್ಬೇಕಾದ್ರೆ ಅವ್ರಿಗೇನೋ ಕಾರಣಾಂತರಗಳಿಂದ ಮಾಡೋಕ್ಕಾಗಲ್ಲ ನನಗೆ ಅಂತಂದ್ಬಿಟ್ಟು ಹೋದಾಗ ನನಗೆ ಇವನು ಭುವನ್, ನಾನು ಫ್ರೆಂಡ್, ಅವ್ರ ಮನೆಯಲ್ಲಿ ಇವನೊಂದು ಯಾವುದೋ ಒಂದು ವಿಡಿಯೋ ತೋರಿಸಿದ್ದ ಮೊಬೈಲಲ್ಲಿ. ಅವಾಗ ಸಖತ್ ಇತ್ತು ಶಾರ್ಟ್ಸ್, ಅವನ್ನೆಲ್ಲ ಅವ್ನು ತೆಗ್ದಿರೋದೆಲ್ಲ ಆ ಸ್ಟಡಿ ಶಾರ್ಟ್ಸ್ಗಳು ತುಂಬಾ ಒಂಥರ ಪೇಂಟಿಂಗ್ ತರ ಇತ್ತು. ಚೆನ್ನಾಗಿ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟಿದ್ವಿ ಅಷ್ಟೇ. ಆ 5 ದಿನದ ಗ್ಯಾಪ್ ಅಲ್ಲಿ ಆ ಕ್ಯಾಮರಾಮನ್ ಮಾಡಿಲ್ಲ ಅಂತಂದಾಗ ಫಸ್ಟ್ ಫೋನ್ ಮಾಡಿದ್ದೆ, ಭುವನ್ ಕಾಲ್ ಮಾಡಿದೆ. ನಿಮ್ ಮನೇಲಿ ಯಾರೋ ಒಬ್ಬ ಹುಡುಗ ಒಂದು ಮೊಬೈಲಲ್ಲಿ ಒಂದು ವಿಡಿಯೋ ತೋರ್ಸದ್ನಲ್ಲ, ಅವನನ್ನ ಕಳ್ಸು ಅಂತ. ಇವನು ಬಂದಾದ್ಮೇಲೆ ಕಿಸ್ ಅಂತ ಸಿನಿಮಾ ಮಾಡ್ತಾ ಇದೀವಿ, ಕ್ಯಾಮ್ರಾ ವರ್ಕ್ ಮಾಡೋ ಅಂತಂದೆ. ಅಣ್ಣ ನಾನು ಯಾವತ್ತೂ ಸಿನಿಮಾನೇ ಮಾಡಿಲ್ಲ, ನನಗೆ ಸಿನಿಮಾದ್ದು ಇದೇನು ಗೊತ್ತಿಲ್ಲ, ಮಾಡು ಪರವಾಗಿಲ್ಲ, ಒಂದ್ಸರಿ ತೆಗೆದ್ರೆ ತಪ್ಪಾದ್ರೆ ಇನ್ನೊಂದು ಶಾರ್ಟು, ಇನ್ನೊಂದ್ಸರಿ ತೆಗೆದ್ರೆ ಇನ್ನೊಂದು ಶಾರ್ಟು, ಅದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಅನ್ಬಿಟ್ಟು ಅವಾಗ ಶುರುವಾಗಿದ್ದು ನಂದು ಇವಂದು ಒಂದು ಜರ್ನಿ. ಅಂದ್ರೆ ಇವನು ಶಾರ್ಟ್ ಇಟ್ರೆ ಅವನಲ್ಲಿ ಏನೋ ಒಂದು, ಅವನ ಕ್ಯಾಮ್ರಾದಲ್ಲಿ ಒಂದು ಮ್ಯಾಜಿಕ್ ಇದೆ. ಒಂದು ಸ್ಟಡಿ ಶಾಟ್ ಅಂತ ಇಟ್ರೆ ಒಂದು ಪೇಂಟಿಂಗ್ ತರ ಇರುತ್ತೆ. ಆ ತರದ್ದು ನನ್ನ ಕಿಸ್ ಜರ್ನಿಲಿ ನನ್ನ ಇಡೀ ಕಥೆನ, ಒಂದಷ್ಟು ಶಾರ್ಟ್ಸ್ಗಳನ್ನ ನಾನು ಏನ್ ಹೇಳಿದ್ರು ಅವನಿಗೆ ಫಸ್ಟ್ ಸಿನಿಮಾ ಅಂತ ಬಂದಾಗ ಆ ಟ್ರ್ಯಾಕ್ ಅಂಡ್ ಟ್ರಾಲಿ ಗೊತ್ತಿರ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಇತ್ತು. 1-2 ದಿನಕ್ಕೆ ಕಲ್ತ್ಕೊಂಡ ಅವನು ಇದೇ ಯಾವ್ಯಾವ ರೀತಿ ಮಾಡ್ಬೇಕು ಅಂತ ಅಂದ್ಬಿಟ್ಟು. 3-4ನೇ ದಿನಕ್ಕೆ ಸಿನಿಮಾ ಗೊತ್ತಿಲ್ಲ ಅಂತಂದವನು ಅಷ್ಟು ಚೆನ್ನಾಗಿ ಅದ್ಭುತವಾಗಿ, ಇಡೀ ಕಿಸ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಮೊದಲನೇ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡದಂತ ಏಜೆ ತುಂಬಾ ಚೆನ್ನಾಗಿ ಮಾಡಿದ್ದ. ನನಗೆ ತುಂಬಾ ಇಷ್ಟವಾದಂತ ಕ್ಯಾಮ್ರಾಮನ್ ಅನ್ನೋದಕ್ಕಿಂತ ತುಂಬಾ ಇಷ್ಟವಾದ ಹುಡುಗ, ಏನ್ ಹೇಳಿದ್ರು ಮಾಡಲ್ಲ ಅಂತ ಹೇಳ್ದಂತ ವ್ಯಕ್ತಿನೇ ಅಲ್ಲ. ಆಲ್ ದ ವೆರಿ ಬೆಸ್ಟ್, ಇವ್ನಿಗೆ ಒಳ್ಳೇದಾಗ್ಲಿ. ಈ ಕ್ಯಾಮ್ರಾ ವರ್ಕ್ ನೋಡಿದ್ರೆ ಮತ್ತೆ ಅವನ ಶಾರ್ಟ್ಸ್ಗಳು ನೋಡಿದ್ರೆ, ಅವ್ನು ಹೇಳಿರೋ ಕತೆ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಇಂದನು ಅಣ್ಣ ನಾನು ಡೈರೆಕ್ಟರ್ ಆಗ್ಬೇಕಂತ ಹೇಳೋನು, ಬಟ್ ಇವತ್ತು ಒಂದು ಸಾಂಗ್ ಡೈರೆಕ್ಟ್ ಮಾಡಿದ್ದಾನೆ. ಆಲ್ ದಿ ವೆರಿ ಬೆಸ್ಟ್ ಏಜೆ, ಗುಡ್ ಲಕ್, ಒಳ್ಳೇದಾಗ್ಲಿ. ಮತ್ತೆ ಇನ್ನೊಂದೇನಂತಂದ್ರೆ ಆ ಸಾಂಗ್ಗೆ ಸಪೋರ್ಟ್ ಮಾಡಿರುವಂಥದ್ದು ಆ ಲೊಕೇಶನ್ ಊಟಿಗೆ ನಾವು ಕಿಸ್ಗೋದಾಗ ರಾಂಗ್ ಟೈಮ್, ನಾವು ಆಕ್ಚುಲಿ ಅದನ್ನ ಶೂಟ್ ಮಾಡಕ್ ಹೋದಾಗ ಆ ಟೈಮಲ್ಲಿ ಏಜೆ ನಾವಿಬ್ರು ಡಿಸ್ಕಸ್ ಮಾಡಿದ್ವಿ, ಒಂಚೂರು ಮಿಸ್ಟ್ ಇದ್ದಿದ್ರೆ ಚೆನ್ನಾಗಿರೋದು ಈ ಜಾಗದಲ್ಲಿ, ಒಂದಷ್ಟು ಇದು ಅಂದ್ರೆ ತುಂಬಾ ಒಳ್ಳೆ ಜಾಗ ಅದು. ಅವಾಗ ಆ ಜಾಗದಲ್ಲಿ ಹೋಗಿ ಪರ್ಫೆಕ್ಟ್ ಟೈಮಲ್ಲಿ ಶೂಟ್ ಮಾಡಿದಾನೆ. ನಿಜವಾಗ್ಲೂ ಒಂದೊಂದು ಫ್ರೇಮ್ ಕೂಡ ತುಂಬಾ ಅದ್ಭುತವಾದಂತ ಒಂದು ಪೇಂಟಿಂಗ್ ತರ ಇದೆ. ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿರೋದು ಅಥರ್ವ ಮತ್ತೆ ಸುಷ್ಮಿತಾ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ನಿಮ್ ಜೋಡಿ, ತುಂಬಾ ರಿಯಲ್. ಯಾವಾಗ್ಲೂ ಒಂದು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಸಿನಿಮಾದಲ್ಲಿ ಆಗ್ಬೋದು, ನಿಜ ಜೀವನದಲ್ಲಿ ಆಗ್ಬೋದು, ಅವ್ರಿಬ್ರದ್ದು ರ್ಯಾಪೋ ಚೆನ್ನಾಗಿರ್ಬೇಕು. ನಿಮ್ಮಿಬ್ರದ್ದು ರ್ಯಾಪೋ ವರ್ಕೌಟ್ ಆಗಿದೆ. ಮತ್ತೆ ಎಲ್ಲೋ ಒಂದ್ ಕಡೆ ನಾವು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಇವ್ರಿಬ್ರಿಗೂ ಮ್ಯಾಚ್ ಆಗ್ತಿಲ್ಲ, ಅವನೇನೋ ಹೇಳ್ತಿದ್ದಾನೆ ಇವನೇನೋ ಹೇಳ್ತಿದ್ದಾನೆ. ಆ ಶಾರ್ಟ್ ತಕ್ಕನಾಗಿ ಅವ್ರ ಲುಕ್ ಆಗ್ಬೋದು, ಅವ್ರ ಸ್ಮೈಲ್ ಆಗ್ಬೋದು, ಆ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಆಗ್ಬೋದು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ತುಂಬಾ ಮುದ್ದಾಗಿ ಮಾಡಿದ್ದೀರಾ, ಆಲ್ ದಿ ವೆರಿ ಬೆಸ್ಟ್. ಅದಾದ್ಮೇಲೆ ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಈ ಸಾಂಗ್ನ. ಯಾರ ಅವ್ರ ಹೆಸರು ಪ್ರಿಯಾ ಮಾಲಿ ಅಂತ ಅನ್ಬಿಟ್ಟು. ನಿಜವಾಗ್ಲೂ ಭವಿಷ್ಯದಲ್ಲಿ ಒಂದು ತುಂಬಾ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗುವಂತ ಪ್ರತಿಯೊಂದು ಲಕ್ಷಣನು ಈ ಸಾಂಗ್ ಅಲ್ಲಿ ಮತ್ತೆ ಅವ್ರ ಕಂಪೋಸಿಷನ್ ಅಲ್ಲಿ ಮತ್ತೆ ಆ ಸಿಂಗರ್ ವಾಯ್ಸ್ ಅಲ್ಲಿ ಕಾಣಿಸುತ್ತೆ. ಆಲ್ ದಿ ವೆರಿ ಬೆಸ್ಟ್ ಎಲ್ಲಾರ್ಗು, ಇಡೀ ಚಿತ್ರತಂಡಕ್ಕೆ. ತುಂಬಾ ಮುದ್ದಾಗಿ, ತುಂಬಾ ಶ್ರದ್ಧೆಯಿಂದ, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದೀರಾ. ತುಂಬಾ ಆರ್ಟ್ ಇಂದ ಹೇಳ್ತಾ ಇದೀನಿ, ಗುಡ್ ಲಕ್, ಆಲ್ ದಿ ವೆರಿ ಬೆಸ್ಟ್. ಅವ್ನು ನನಗೆ ಬರೀ ಮೊಬೈಲ್ ಅಲ್ಲಿ ತೋರಿಸಿದ್ದು 5 days ಅಲ್ಲಿ ನನ್ನ ಕ್ಯಾಮ್ರಾಮನ್ ಚೇಂಜ್ ಆದಾಗ ಇವ್ನು ನನಗೆ ಗೊತ್ತಿಲ್ಲ.
ಭುವನ್ ಮನೇಲಿ ಸಿಕ್ಕಿದಾಗ ನಾನೇನೋ ತೆಗ್ದಿದ್ದೀನಿ ಅಂತ 1 ನಿಮಿಷದ ವಿಡಿಯೋ ತೋರಿಸಿದ್ದ. ಅಲ್ಲಿಂದ ಕರೆದ ಅವನಿಗೆ ಕಿಸ್ ಕ್ಯಾಮರಾಮನ್ ಅಂತ ಅನ್ಬಿಟ್ಟು ಅವನಿಗೆ ಭಯ, ಅವಾಗ ಮಾಡು ಪರವಾಗಿಲ್ಲ ಅಂತ ಅನ್ಬಿಟ್ಟು ಶುರು ಮಾಡಿದ್ದು. ಅವತ್ತಿಗೆನೆ ಚೆನ್ನಾಗಿ ತೆಗಿತಾ ಇದ್ದ ಅಣ್ಣ ಅವನು. 100% ತುಂಬಾ ಬ್ಯೂಟಿಫುಲ್, ಅದ್ಭುತವಾದ. ಅವನಿಗಿನ್ನ ಹೆಚ್ಚಾಗಿ ಅವ್ನ ಶಾರ್ಟ್ಸ್ಗಿನ್ನ ಹೆಚ್ಚಾಗಿ ಅವನಲ್ಲಿ ಒಂದು ಇನ್ನೋಸೆನ್ಸ್ ಇದೆ. ಅದಕ್ಕೆ ಶಾರ್ಟ್ಸ್ ಯಾವತ್ತು ಇನ್ನೋಸೆನ್ಸ್ ಹೋಗುತ್ತೆ ಸಿನಿಮಾದಲ್ಲಿ, ಶಾರ್ಟ್ ಆಗ್ಬೋದು, ಸಿನಿಮಾ ಆಗ್ಬೋದು, ಎಲ್ಲ ಕೈ ತಪ್ಪೋಗುತ್ತೆ. ಇನ್ನೋಸೆನ್ಸ್ ವೆರಿ ಇಂಪಾರ್ಟೆಂಟ್ ಸಿನಿಮಾದಲ್ಲಿ. ಆ ಮುಗ್ಧತೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸಿನಿಮಾ ನಮ್ಮನ್ನು ಕಾಪಾಡುತ್ತೆ, ನಾವು ಸಿನಿಮಾನು ಕಾಪಾಡ್ತೀವಿ. ಮುಗ್ಧತೆ ಎಲ್ಲೆಲ್ಲೆಲ್ಲಿ ಕಳ್ಕೊತೀವಲ್ಲ ಅಲ್ಲೆಲ್ಲಾ ಕಡೆನೂ ಎಲ್ಲಾನು ಕಳ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ನಾಗಾರ್ಜುನನ್ ಬಗ್ಗೆ ಹೇಳಲೇ ಇಲ್ಲ, ತುಂಬಾ ಬ್ಯೂಟಿಫುಲ್ ಆಗಿ ಲಿರಿಕ್ಸ್ ಬರೆದಿದ್ದಾನೆ ಅವನು. ಗುಡ್ ಲಕ್ ಡಾರ್ಲಿಂಗ್, ತುಂಬಾ ಮುದ್ದಾಗಿದೆ ಪದಗಳು. ಆ ಒಂದೊಂದು ಲೈನ್ ಇಂದ ಲೈನ್ಗೆ ಆ ಟ್ರಾವೆಲ್ ಆಗ್ಬೇಕಾದ್ರೆ ತುಂಬಾ ಹಿತ ಅನ್ಸುತ್ತೆ. ಎಲ್ಲೋ ಇದೇನೋ ತಪ್ಪಿದೆ ಆ ತರದ್ದೆಲ್ಲ ಅನ್ಸಲ್ಲ, ತುಂಬಾ ಮುದ್ದಾಗಿದೆ. ಆಲ್ ದಿ ಬೆಸ್ಟ್. ಯಾಕೆಂತಂದ್ರೆ ಒಂದು ಇವತ್ತಿಂದಲ್ಲ, ಪ್ರತಿಯೊಂದು ಸಾಂಗ್ಗಳಲ್ಲೂ ಏನಾದ್ರೂ ಒಂದು ಏನೋ ಒಂದು ಮ್ಯಾಜಿಕ್ ಮಾಡ್ತಾನೆ ಇರ್ತಾನೆ ಅವನು. ಭೂರಮೆ ನಾನು ಇದರದ್ದು ಶುರುವಾತ್ ಅಂದ್ರೆ ಜರ್ನಿ ಐಡಿಯೇಷನ್ ಲೆವೆಲಿಂದಾನು ಗೊತ್ತು. ಏಜೆ ನಾವು ಜೊತೆಲಿ ವರ್ಕ್ ಮಾಡ್ತಿದ್ದೀವಿ ಅಣ್ಣ ಫ್ರಮ್ ಮೆಕ್ಸಿಕೋಗೆ. ಸೊ ಆ ಟೈಮಲ್ಲಿ ಡಿಸ್ಕಷನ್ ಮಾಡಿದಾಗಿಂದನೂ ಅದು ಎಷ್ಟು ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡಿದ್ದಾರೆ, ಆ ಪ್ರಿಪ್ರೇಷನ್, ಈ ಶಾರ್ಟ್ಸ್ ಈ ಥರ ಬರಬೇಕು, ಮ್ಯೂಸಿಕ್ ಈ ಥರ ಬರಬೇಕು, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂದರೆ ಒಂದು 3-4 ಮಿನಿಟ್ಸ್ ಸಾಂಗ್ ಅಂತ ಅನಿಸುತ್ತೆ, ಬಟ್ ಅವ್ರು ಮಾಡಿರೋಂಥ ಹಾರ್ಡ್ ವರ್ಕ್ ಅದು ಕಾಣಿಸುತ್ತೆ. ಏನೋ ಫಿನಿಶಿಂಗ್, ಆ ಫಿನೆಸ್ ಏನಿರುತ್ತೆ ಅದು ಕಾಣಿಸುತ್ತೆ ಎವ್ರಿ ಫ್ರೇಮಲ್ಲಿ. ಅದಕ್ಕೆ ಅವ್ರು ಪಟ್ಟಿರೋ ಕಷ್ಟ ಅಥವಾ ಶ್ರಮ ಪೂರ್ತಿ ಗೊತ್ತಾಗುತ್ತೆ. ಅದೇ ಥರ ಸುಷ್ಮಿತಾ ಅವರಾಗಿರ್ಬೋದು, ಅಥರ್ವ ಆಗಿರ್ಬೋದು, ತುಂಬ ನೀಟಾಗಿ ಕಟ್ಕೊಟ್ಟಿದ್ದಾರೆ ಆ ಎಮೋಷನ್ಸ್ನ ಸ್ಕ್ರೀನ್ ಮೇಲೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಖಂಡಿತ ಒಳ್ಳೆ ಫ್ಯೂಚರ್ ಇದೆ. ಖಂಡಿತ ನಿಮಗೆ ವೆಲ್ಕಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ, ಅಥವಾ ಇದಕ್ಕೆ ನಿಮಗೆಲ್ಲ ಒಳ್ಳೇದಾಗಲಿ. ಆಮೇಲೆ ನಾಗಾರ್ಜುನ ಶರ್ಮಾ ನಮಗೆ ಆಸ್ಥಾನ ಕವಿ ಥರ ನಮಗೆ ಸಾಂಗ್ಗಳೆಲ್ಲ ಬರೆದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅವ್ರದ್ದು ರೈಟಿಂಗ್ ಬಗ್ಗೆ ಏನು ಹೇಳೋದೇ ಬೇಕಿಲ್ಲ. ಆ ಎಮೋಷನ್ಸ್ನ ಕಟ್ಕೊಡೋದ್ರಲ್ಲಿ ಹಿ ಈಸ್ ಲೈಕ್ ರಿಯಲಿ ಟ್ಯಾಲೆಂಟೆಡ್. ಸೊ ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು, ಗುಡ್ ಲಕ್. ನಾನು ಇವತ್ತು ಸರ್ ಹೇಳಿದೆ, ಸರ್ ಇವತ್ತು ಒಂದಿನ ಬರೋಕಾಲ, ನಮ್ದೇ ಒಂದು ಸಿನಿಮಾದ ಕೆಲಸ ಇದೆ ಅಂತ. ಅಲ್ಲೊಂದು 20 ನಿಮಿಷ ಟೈಮ್ ಇದೆ ಅಂದ್ರು. ಅದಕ್ಕೆ ಸರಿ ಅಥರ್ವ ಸರ್ ವಿಶ್ ಮಾಡೋಣ ಅಂತ ಬಂದೆ. ವಿಲ್ಲನ್ ಯಾವಾಗ್ಲೂ ಲೇಟ್ ಎಂಟ್ರಿನೇ ಅಲ್ವಾ? ಇಲ್ಲ ಅಣ್ಣ ಕೇಳಿ, ಪ್ರವೀಣ್ ಸರ್ ಕೇಳಿ. 5 ಗಂಟೆಗೆ ಇದ್ದೆ, 5 ಗಂಟೆಗೆ ಹೇಳಿದ್ರು. ಅಲ್ಲಿ ಟೈಮ್ ಅವ್ರದ್ದು ಏನೋ ಇದೆ ಅಂದ್ರು. ಸರಿ ಅಥರ್ವ ಸರ್ಗೆ ಬಂದೆ. ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಒಂದು ಇಲ್ಲಿರೋರೆಲ್ಲ ನನ್ನ ಗುರುಗಳೇ, ಎಲ್ಲ ನನ್ನ ಅನ್ನದಾತ್ರೆ. ಬಿಕಾಸ್ ಸರ್ದು 2 ಸಿನಿಮಾ ಮಾಡಿದ್ದೀನಿ, ಪವನ್ ಸರ್ದು 2 ಸಿನಿಮಾ ಮಾಡಿದ್ದೀನಿ, ಚೇತನ್ ಸರ್ ಜೊತೆ ಬಹದ್ದೂರ್ ಮಾಡಿದ್ದೀನಿ, ನಾಗರಾಜನ್ ಶರ್ಮಾ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ನಮ್ಮ 2 ಸಿನಿಮಾಗೆ ಹಾಡು ಬರ್ದಿದ್ದಾರೆ, ಎಜೆ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಆಮೇಲೆ ಒಂದು ಖುಷಿ, ಈಗ ನಮ್ಮ ಬಂದ ತಕ್ಷಣ ಕಾಕ್ರೋಚ್ ಬೇಗ ಬಾ ಅಂದರು. ಆ ಸಂಪೂರ್ಣ ಅಧಿಕಾರ ನಿಮಗೆ ಸರ್, ನೆನಪಿದೆ ಸರ್. ಯಾಕೆ ಅಂತಂದ್ರೆ ಮೊದಲನೇ ಹೆಸರು ಈ ಸುದಿದು ಬೇರೆ. ನಮ್ಮ ಆಫೀಸ್ಗೆ ಒಂದ್ಸರಿ ಬಂದಾಗ ಕಿಸ್ ಫಿಲಂ ಟೈಮಲ್ಲಿ ಒಂದ್ ಕ್ಯಾರೆಕ್ಟರ್ ಇತ್ತು, ಬಾಯಲ್ಲಿ ಒಂದ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಇವನ್ನ ಕರೆಸ್ತಾನೆ. ನನ್ನ ಫ್ರೆಂಡ್ ಬಂದಿದ್ದ ಮಂಡ್ಯದಿಂದ. ಅವನ್ ಸ್ವಲ್ಪ ಈ ಜ್ಯೋತಿಷ್ಯ ಇದೆಲ್ಲಾನು ಒಂಚೂರು ನೋಡೋಣ ಅವನು, ಆಯ್ತಾ? ಅವನು ಮೊಬೈಲ್ ತೆಗ್ಬಿಟ್ಟು ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಅಂತಂದ. ಇವ್ರು ಡೇಟ್ ಆಫ್ ಬರ್ತ್ ಹೇಳಿದ್ರು, ಹೆಸರೆಲ್ಲ ಹೇಳಿದ್ರು. ನಿನ್ಗೆ ಸುದಿ ಅಂತಂದ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ನಿನ್ ಲೈಫ್, ಹೆಸರು ಚೇಂಜ್ ಮಾಡ್ಕೊ ಅಂತ. ಕಾಯಿಂದ ಬರ್ಬೇಕು, ಆ ತರದ್ ಯಾವ್ದಾದ್ರು ಒಂದು ಹೆಸರು ಚೇಂಜ್ ಮಾಡ್ಕೊ ಅಂತಂದ. ನೆಕ್ಸ್ಟ್ ಕಟ್ ಮಾಡಿದ್ರೆ ಇವನೆಲ್ಲೋ ಸಿಕ್ಬಿಟ್ಟು, ಅಣ್ಣ ಅವ್ನ್ ಯಾವ ಬಾಯಲ್ಲಿ ಹೇಳೋದ್ನೋ ಗೊತ್ತಿಲ್ಲ, ಸೂರಿ ಸರ್ ಕಾಕ್ರೋಚ್ ಅಂತ ಹೆಸರು ಇಟ್ಬಿಟ್ರು, ನನ್ ಲೈಫೇ ಚೇಂಜ್ ಆಗೋಯ್ತು ಅಂತ. ಖಂಡಿತ ನಿಜ ಸರ್, ಹೌದು. ಅದು ಅವ್ರ ಸ್ನೇಹಿತರು ಹೇಳಿದ್ರು, ಸದ್ಯಕ್ಕೆ ಅವರು ಕೈ ನೋಡೇ ಹೇಳಿದ್ರು. ಅವತ್ತೇನಾದ್ರು ಆರ್ಯವರ್ಧನ್ ಸರ್ ಬಂದ್ಬಿಟ್ಟಿದ್ರೆ ನಾನು ಸುಮ್ಮನೆ ಕೂತಿದ್ದೆ. ಸರ್ದು ಮೀಟಿಂಗ್ ಇತ್ತು, ಮಾತಾಡ್ತಿದ್ರು, ಅವರು ಕೂತಿದ್ರು. ಹಂಗಾಗಿ ಸುಮ್ಮನೆ ನೀನು ಕೈ ತೋರ್ಸಪ್ಪ ಅಂತಂದ್ರು. ಒಳ್ಳೇದಾಯ್ತು ಸರ್. ಹಾಗೇನೋ ನಿಮ್ಗೆ ಆ ಗುರುಗಳು ಪರಿಚಯ ಇದ್ಬಿಟ್ಟಿದ್ರೆ ಇನ್ನೇನು ಕೇಳಿ. ಸೊ ಹಂಗಾಗಿ ಅಲ್ಲಿಂದ ಶುರು ಆಯಿತು. ಆಮೇಲೆ ಇಲ್ಲಿ ಒಂದು ಹೇಳ್ಬೇಕಂದ್ರೆ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಹಂಗೆ ಅಥರ್ವ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಬಿಕಾಸ್ ನಮ್ಮದು ಸೈನ್ ಬೋರ್ಡ್ಸು, ಅವರು ಆರ್ಕಿಟೆಕ್ಟು, ತುಂಬ ಕೆಲಸ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಸರ್. ಯಾರು ತುಂಬ ಸತಿ ನೋಡಿದ್ದೀನಿ ಡೇ 1ನಿಂದನೂ. ಅಥರ್ವ ಸರ್ ನಾನು ಹಂಗೂ ಕೇಳಿದ್ದೆ, ಈಗ ನಂಗೆ ತುಂಬ ಸಾಹಿತ್ಯದ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ, ಎಲ್ಲನೂ ಚೇತನ್ ಸಾರು, ಅರ್ಜುನ್ ಸರ್ ಎಲ್ಲ ಹೇಳಿದ್ರು. ಒಂದು ಮಾತ್ರ ಕೇಳಿದೆ, ಸರ್ ಇನ್ನೊಂದು 10 ಲಕ್ಷ ಹಾಕಿದ್ರೆ ಸಿನಿಮಾ ಮಾಡ್ಬೋದಾಗಿತ್ತಲ್ಲ ಸರ್ ಅಂತ. ಇಲ್ಲ ಸರ್, ಹಂಗೆ ಹೆಂಗೋ ಏನೋ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗಿ ಹಂಗೆ ನನಗೆ ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ ಸರ್. ಫುಲ್ ಕ್ವಾಲಿಟಿಲಿ ಒಂದೇ ಒಂದು ಸಾಂಗ್ ಮಾಡೋಣ ಸರ್, ನೆಕ್ಸ್ಟ್ ಸಿನಿಮಾನ ಇದೇ ಥರದ್ದು ಒಂದು ಒಳ್ಳೆ ಕ್ವಾಲಿಟಿಲಿ ಮಾಡ್ತೀನಿ ಅಂತಂದ್ರು. ಸೊ ವೆಲ್ಕಮ್ ಸರ್. ತುಂಬ ದೊಡ್ಡವರ ಆಶೀರ್ವಾದ ಇದೆ ನಿಮಗೆ. ಇವತ್ತು ಇವ್ರುಗಳಿದ್ದಕ್ಕೆ ನಾವು ಇಲ್ಲಿ ತನಕ ಬಂದು ನಿಂತಿರೋದು. ತುಂಬ ಒಳ್ಳೇದಾಗಲಿ ಅಥರ್ವ ಸರ್. ಥ್ಯಾಂಕ್ ಯು.
ಎಲ್ಲರಿಗೂ ಬಂದಿರುವಂಥ ಎಲ್ಲ ಡೈರೆಕ್ಟರ್ಸ್ ಆ್ಯಂಡ್ ಸತ್ಯ ಸರ್, ಸುಧೀ ಸರ್, ಚೇತನ್ ಸರ್, ಅರ್ಜುನ್ ಸರ್, ಪವನ್ ಸರ್, ಇವರೆಲ್ಲರ ಜೊತೆನೂ ನಾನು ಕೆಲಸ ಮಾಡಿದ್ದೀನಿ. ಸೊ ಅದು ನನ್ನ ಪುಣ್ಯ. ಆ್ಯಂಡ್ ಇವರ ಸಾಂಗ್ಗಳ ಜೊತೆ ನಾವೆಲ್ಲರೂ ಬಹುಶಃ ವಿ ಆಲ್ ಟ್ರಾವೆಲ್ಡ್, ನಮ್ಮ ಟೀನೇಜ್ ಎಲ್ಲ ನಾವು ಕಳೆದಿರೋದು ಇವರೆಲ್ಲರ ಸಾಂಗ್ಗಳ ಜೊತೆ. ಸೊ ಅದರೆಲ್ಲದ್ರದ್ದು ಒಂದು ಇನ್ಸ್ಪಿರೇಷನ್ ನಾವು ಇಲ್ಲೂ ತಗೊಂಡಿದ್ದೀವಿ ಅಂದರೆ ಅದರಲ್ಲಿ ಡೌಟ್ ಇಲ್ಲದೆ ಇರೋವಂಥ ಮಾತದು. ಅದರ ಜೊತೆಗೆ ಎ ಜೆ ಸರ್ ನನಗೆ ಅವ್ರ ಫೋಟೋಗ್ರಫಿಯಿಂದನೂ ನನಗೆ ಅವಾಗಿಂದ ತುಂಬ ನನಗೆ ಅವ್ರ ಸ್ಟಿಲ್ಸಿಂದನೇ ನಂಗೆ ತುಂಬ ಅದೇನೋ ಹೇಳ್ತಾರಲ್ಲ, ಒಂದು ಸರ್ ಹೇಳ್ದಂಗೆ ಪೊಯೆಟ್ರಿ ಕೈಂಡ್ ಆಫ್ ಅ ಥಿಂಗ್ ಅವ್ರದ್ದು. ನನಗೆ ಅಥರ್ವ್ ಅವರು, ನಾವು ಫಸ್ಟ್ ಸಾಂಗ್ ಇಂಡಿಪೆಂಡೆಂಟ್ ಸಿಂಗಲ್ ಅದನ್ನು ನಾನು ಡೈರೆಕ್ಟ್ ಮಾಡಿದ್ದೆ. ಸೊ ಅಲ್ಲಿಂದನೂ ಒಂದು ಜರ್ನಿ ಇದೆ ಅವ್ರ ಜೊತೆ. ಅದರ ಜೊತೆಗೆ ನನಗೆ ದ ಮೊಮೆಂಟ್ ಈ ಸಾಂಗ್ ಬಗ್ಗೆ ಅವರು ನನಗೆ ತಿಳಿಸಿದಾಗ ನಾನು ಆ್ಯಕ್ಚುಲಿ ಅವ್ರಿಗೆ ಫಸ್ಟ್ ಹೇಳಿದ ಮಾತೇ ಇದು, ನಿಮ್ಮ ಐಡಿಯಾ, ಟ್ಯೂನ್ ಎಲ್ಲ ಇಷ್ಟು ಸಕ್ಕದಾಗಿದೆ, ಬಟ್ ಇದು ಎಕ್ಸಿಕ್ಯೂಷನ್ ಹೆಂಗೆ ನೀವು ಮಾಡ್ಬೋದು, ಹೆಂಗೆ ನನ್ಗೆ ತುಂಬ ಎಕ್ಸೈಟಿಂಗ್ ಆಗಿದೆ ಎಕ್ಸಿಕ್ಯೂಷನ್ ಅಂತ ನಾನು ಹೇಳಿದೆ. ಬಟ್ ಅವ್ರು ಏನು ಹೇಳಿದ್ರೋ, ಬಹುಶಃ ಅವ್ರು ಏನು ಬರೆದಿದ್ರೋ ಎವ್ರಿಥಿಂಗ್ ಕಂಪ್ಲೀಟಾಗಿ ಅದನ್ನು ಹಾಗೆ ಅವರು ತೆಗ್ದಿದ್ದಾರೆ. ಯಾಕಂದರೆ ಐ ನೋ ಅವ್ರ ಸ್ಕ್ರಿಪ್ಟ್ ಇದು ಏನಿತ್ತು ಅದು ಕಂಪ್ಲೀಟ್ ನನಗೆ ಗೊತ್ತು. ಸೊ ಆ ಒಂದು ಎಕ್ಸಿಕ್ಯೂಷನ್ ಇದೆಯಲ್ಲ, ಅದು ಬಹುಶಃ ಐ ಥಿಂಕ್ ಎ ಜೆ ಸರ್ಗೆ ಅದು ಸಲ್ಲಬೇಕು. ಆ್ಯಂಡ್ ಅದಕ್ಕೆ ಅವ್ರಿಗೆ ಒಂದು ಈ ಹಾರ್ಸ್ ಪವರ್ ಥರ ನಿಂತಿದ್ದು ಅಥರ್ವ ಅವರು. ಸೊ ನಿಜವಾಗ್ಲೂ ನನಗೆ ಆ್ಯಕ್ಚುಲಿ ನಾನು ನೋಡಿದ್ದೀನಿ, ಬಟ್ ಈ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ತುಂಬ ಪಿಚ್ ಪರ್ಫೆಕ್ಟ್ ಆಗಿತ್ತು ನನಗೆ. ಸೊ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಸಾಂಗ್. ಥ್ಯಾಂಕ್ ಯು ಎ ಜೆ ಸರ್, ಥ್ಯಾಂಕ್ ಯು ಅಥರ್ವ್ ಅಂಡ್ ಸುಷ್ಮಿತಾ ಅವರು. ಅದಕ್ಕೆ ನೀವಿಬ್ಬರು ಪ್ರಾಣ ತುಂಬಿದ್ದೀರಾ. ಆ್ಯಂಡ್ ಸೂಪರಾಗಿ ಕಟ್ ಮಾಡಿದ್ದಾರೆ ಅಜಯ್ ಸರ್. ಸೊ ಈ ಸಾಂಗ್ ನಿಮ್ಮದು. ಇದನ್ನು ಎಲ್ಲಿಗೆ ತೊಗೊಂಡು ಹೋಗಬೇಕು, ಏನಾಗಬೇಕು ಅನ್ನೋದೆಲ್ಲ ನೀವು ಡಿಸೈಡ್ ಮಾಡಬೇಕು. ಸೊ ನೀವು ಹೋಗಿದ್ದ ಕಡೆ ಎಲ್ಲ ಈ ಸಾಂಗ್ನ ತೊಗೊಂಡು ಹೋಗಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ನಿರಂಜನ್ ಒಂದು ಶಾರ್ಟ್ ಫಿಲ್ಮ್ ನಿರಂಜನ್ದು ಸಾರಿ ಆ ಥರ ನೀವು ನಿರಂಜನ್ ಅಂತ ಹೇಳಂಗಿಲ್ಲ, ಸ್ಕ್ರೀನ್ ನೇಮ್ ಹೇಳ್ಬೇಕು ನೀವು. ಸಾರಿ ಫ್ಲೋಲ್ ಬಂತು ಆ ಥರ. ಸೊ ನಾವು ವರ್ಕ್ ಮಾಡ್ತಾನೆ ನಾನು ಅಂದರೆ ಒಂದು ಪ್ಲ್ಯಾನ್ ಇತ್ತು ನನಗೆ, ಏನೋ ಒಂದು ಸಾಂಗ್ ಎಲ್ಲ ಮಾಡಬೇಕು ಅಂತ. ಬಟ್ ಆ ಥರ ಲೈಕ್ ಸಾರಿ, ನಂದು ಲಾಸ್ಟ್ ಯಾವುದೋ ಇಂಟರ್ವ್ಯೂ ಕೊಟ್ಟಿದ್ದೆ, ಅದರಲ್ಲಿ ಲೈಕ್ ಜಾಸ್ತಿ ಇತ್ತು, ಅದಕ್ಕೆ ಲೈಕಿಂಗ್ ಸ್ಟಾರ್ ಅಂತ ಏನೋ ಹಾಕಿದ್ರು. ಸೊ ಈಗಲೂ ಅದು ನೆನಪಾಯ್ತು. ಸರ್ ನೀವು ಅದೆಲ್ಲ ಎಡಿಟ್ ಮಾಡಕ್ಕೆ ಹೋಗಿ ಮಾತಾಡದೇ ಇರಬೇಡಿ, ಮಾತಾಡಿ ಪರವಾಗಿಲ್ಲ. ಓಕೆ. ಸೊ ಆ ಥರ ಹಿಸ್ ಫ್ರೆಂಡ್ಸ್, ಅವ್ರ ಫ್ರೆಂಡ್ಸು ಆ್ಯಂಡ್ ಐ ಮೀನ್ ಈಸ್ ಎ ಬೆಸ್ಟ್ ಸರ್ಕಲ್ ಆಫ್ ಫ್ರೆಂಡ್ಸ್ ಇದ್ದಾರೆ. ಈ ಸಾಂಗ್ ಆಗೋಕ್ಕೆ ಐ ಥಿಂಕ್ ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಸಾಂಗು ನನಗೇನಂದರೆ, ಈಗ ಒಂದು ಮೆಸೇಜು ಅಷ್ಟೇ, ಲೈಕ್ 1 ಸೆಕೆಂಡಲ್ಲಿ ಹೋಗ್ಬಿಡುತ್ತೆ. ಬಿಫೋರು ಲೈಕ್ ಅಂದರೆ ನಮ್ಮ ಟೈಮಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು. ಕ್ಯಾಮ್ರಾ ನೋಡ್ಕೊಂಡು ಮಾಡಿ. ಎಸ್, ಪಾಪ ಸರ್ ಅವ್ರು ಸ್ವಲ್ಪ ಕಾನ್ಶಿಯಸ್ ಆಗ್ತಾರೆ ಅದಕ್ಕೆ. ಎಸ್, ಟು ದ ಸಿ ಲೆಟರ್ಸ್ ಇಲ್ಲ ಸರ್, ಲೆಟರ್ಸ್ that love story, that nostalgic feel, letters, and that feel ನನಗೆ ಯಾವಾಗಲೂ ಇಷ್ಟ. ಆಲ್ಮೋಸ್ಟ್ ಅಂದರೆ ಆ ಮಣಿರತ್ನಂ ಮೂವೀಸು, ನಮ್ಮ ಪಲ್ಲವಿ ಅನುಪಲ್ಲವಿ, ಆ ಥರದ್ದು ಆಲ್ಮೋಸ್ಟ್ ಆ ಫೀಲಲ್ಲಿ ನನಗೇನೋ ಒಂದು ಸಾಂಗ್ ಮಾಡಬೇಕು ಅಂತಿತ್ತು. ಸೊ ಆ ಫೀಲಲ್ಲಿ ಇದನ್ನ ನಾವು ಥಿಂಕ್ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ದಟ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಿಯಾ ಮಲ್ಲಿ, ಶೀಸ್ ಬರೋಕ್ಕಾಗಲಿಲ್ಲ. ಬಟ್ ಐ ಥಿಂಕ್ ನಾನು ಮ್ಯಾಗಿ ಮಾಡಬೇಕಂದ್ರೆ ಒಂದು 10 ನಿಮಿಷ ಬೇಕು. ಆನಿಯನ್ನು, ಟೊಮೆಟೊ ಅದೆಲ್ಲ ಹಾಕ್ತೀನಿ. ಬಟ್ ಅವಳು ಮ್ಯೂಸಿಕ್ ಮಾಡೋಕ್ಕೆ 2 ನಿಮಿಷ ಸಾಕು. ಶಿ ಈಸ್ ಸೂಪರ್ ಫಾಸ್ಟು. ಸೊ ಈಗ ಪಿಚ್ ಅಡ್ಜಸ್ಟ್ ಆಗ್ತಾ ಇದೆ ಅವ್ರಿಗೆ, ಸ್ವಲ್ಪ ಡೈಲಾಗ್ಸ್ ಬರ್ತಾ ಇದೆ. ಆ್ಯಂಡ್ ಸುಷ್ಮಿತಾ ಅವರು, ಆ್ಯಂಡ್ ಅವ್ರದ್ದು ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅವ್ರ ಪೇಜ್. ಶೀಸ್ ಲೈಕ್, ನಾನು ಸಾಂಗ್ ಏನು ಅಂದ್ಕೊಂಡಿದ್ವಿ, ನಾವು ತುಂಬ ಜನ ನೋಡ್ತಾ ಇದ್ವಿ ಇನ್ಸ್ಟಾಗ್ರಾಮಲ್ಲಿ ಯಾರು ಸಿಗ್ತಾರೆ, ಐ ಮೀನ್ ಫೇಸಸ್ ಎಲ್ಲ. ಬಟ್ ಸುಷ್ಮಿತಾ ಅವ್ರದ್ದು ಫೇಸ್, ಐ ಮೀನ್ ಇನ್ಸ್ಟಾಗ್ರಾಮ್ ID ಸಿಕ್ಕಿದಾಗ ನನಗೆ ಅವ್ರನ್ನ ಮೆಸೇಜ್ ಮಾಡಿದ್ರೆ ಅವ್ರು ಮಾಡ್ತಾರೋ ಇಲ್ಲ ಅಂತ. ಬಟ್ ಅವ್ರನ್ನ ಸತ್ಯ ಸರ್ ವೈಫ್ ಜಾನ್ವಿ ಮೇಡಮ್ಮು ನಂಬರ್ ಅವ್ರದ್ದು ಕೊಟ್ಟರು. ಅವ್ರದ್ದು ಫಾಲೋ ಮಾಡ್ತಾಯಿದ್ರು, ಅವ್ರಿಗೆ ಕೇಳ್ತೆ. ಸೊ ಅವ್ರ ನಂಬರ್ ಕೊಟ್ಟರು. ಸೊ
She's also done very beautifully and thank you for that. And editor, ನಮ್ದು ಎಡಿಟರ್ ಬಂದ್ಬಿಟ್ಟು ಅಜಯ್. ನಾವು ಆ್ಯಕ್ಚುಲಿ ಅಣ್ಣ ಫ್ರಮ್ ಮೆಕ್ಸಿಕೋ ಇಂದ ಪರಿಚಯ ಆಗಿತ್ತು. ಈಸ್ ಆಲ್ಸೋ ಲೈಕ್ ಟಿಲ್ ಅಂದರೆ ನಿನ್ನೆ ತನಕನೂ ತುಂಬ ವರ್ಕ್ ಮಾಡಿದ್ರು. ಆ್ಯಂಡ್ ಶಂಕರ್ ಅಂತ, ಅದು ನಾವು ಸೆಟ್ ಹಾಕಿದ್ವಿ ಸಾಂಗ್ದು ಸ್ಟಾರ್ಟಿಂಗು. ಅವನು KGF ಅಲ್ಲಿ ಸೆಟ್ ಹುಡುಗ ಆಗಿದ್ದ. ಆ್ಯಂಡ್ ಈಗ ನಾವು ಟಾಕ್ಸಿಕ್ಸಲ್ಲಿ ಮೂವಿಲಿ ಅವ್ನು ವರ್ಕ್ ಮಾಡ್ತಾ ಇದ್ದಾನೆ. ಸೊ ಅವನು ಅಷ್ಟೇ ದಟ್ ಸೆಟ್ ಅದು 0 ಇಂದ ಹಾಕಿರೋದು ಫುಲ್ ಕಂಪ್ಲೀಟ್ ದಟ್ ಕ್ಯಾಸೆಟ್ ಶಾಪ್ದು. ಹೀಸ್ ಆಲ್ಸೋ ಡನ್ ವೆರಿ ಬ್ಯೂಟಿಫುಲ್ಲಿ. ಆ್ಯಂಡ್ ಮೈ ಟೀಮ್ ವರ್ಧಾ, ಅಭಿ ಆ್ಯಂಡ್ ಚಂದನ್ ಡೈರೆಕ್ಷನ್ ಟೀಮಲ್ಲಿ, ಆ್ಯಂಡ್ ಆದರ್ಶ್ ಆ್ಯಂಡ್ ಶಮನ್ ಶೆಟ್ಟಿ ಫಾರ್ ಇದು ನಂದು ಸಿನಿಮೋಟೋಗ್ರಫಿ ಟೀಮ್ ಟೋಟಲ್ ಇದೆ. ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಲೈಟ್ ನಂದೀಶ್ ಯೂನಿಟ್ ಆ್ಯಂಡ್ MCS ಆ್ಯಂಡ್ ಇನ್ನೂ ತುಂಬ ಜನ ಇದ್ದಾರೆ. ಸಾರಿ, ಮೇಕಪ್ ಅವರು ಇವರೆಲ್ಲ ಐ ಥಿಂಕ್ ನನಗೆ ಆನಂದಣ್ಣ, ಬಟ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮಾತಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಊಟಿಲಿ 5 days ಶೂಟ್ ಮಾಡಿದ್ವಿ. 2 days ಬೆಂಗಳೂರಲ್ಲಿ ಮಾಡಿದ್ವಿ. ಆ ಸೆಟ್ ಕ್ಯಾಸೆಟ್ ಶಾಪ್ದು ಬ್ಯಾಂಗ್ಳೂರು, ಸಾರಿ ಊಟಿ 4 days ಬ್ಯಾಂಗ್ಳೂರಲ್ಲಿ ಹೇಳ್ತೀವಿ. ಸರ್ ನನಗೆ ಏನಿಲ್ಲ, ಈ ಸಾಂಗು ಈಗ 6 minutesಲ್ಲಿ ನಾನು ಒಂದು ಸಾಂಗ್ ಹೆಂಗೆ ಸ್ಟಾರ್ಟ್ ಆಗಬೇಕು, ಅಲ್ಲಿ ಇಂಟರ್ವಲ್ ಆ ಕ್ಯಾಸೆಟ್ ಆ್ಯಕ್ಚುಲಿ ಅವ್ನು ಡ್ರೀಮಿಂದ ಹೊರಗೆ ಬಂದಿರ್ತಾನೆ, ಕ್ಲೈಮ್ಯಾಕ್ಸಲ್ಲಿ ಏನಾಗಿದೆ. ಸೊ ಆ ಪ್ಯಾಟರ್ನಲ್ಲಿ ಒಂದು ಸಾಂಗ್ ನನಗೆ ಮಾಡಬೇಕು ಅನ್ನೋದಿತ್ತು. ಆ ಫೀಲಲ್ಲಿ ನಾನು ಐ ಥಿಂಕ್ ಅಂದರೆ ಒಂದು 6 minutesಲ್ಲಿ ನಾನು ಹೆಂಗೆ ಸ್ಟೋರಿ ಹೇಳ್ಬೋದು ಅನ್ನೋದು ನಾನು ಅಷ್ಟು ಟ್ರೈ ಮಾಡಿದ್ದೆ. ಸರ್, ಈ ಬೂರಮೆ ಅನ್ನೋದು ಯಾಕೆ ಬಂತು ಟೈಟಲ್ಲು? ಅಂದರೆ ಡಿಫ್ರೆಂಟ್ ಆಗಿದೆ ಸರ್. ಬೂರಮೆ ನಾನು ಆ್ಯಕ್ಚುಲಿ ಸಂಭ್ರಮ ಅನ್ನೋ ಮೂವಿಲಿ ಆ ಸಾಂಗ್ ಕೇಳಿದ್ದೆ, ಓ ಬೂರಮೆ ಅನ್ನೋದು. ಬಟ್ ಈ ಟೈಟಲ್ನ ನಮಗೆ ಸಜೆಸ್ಟ್ ಮಾಡಿರೋದು ನಾಗಾರ್ಜುನ್ ಸರ್. ಪ್ರಕೃತಿ ಪ್ರೇಮಿನ ನೀವು? ಹಾಂ ಸರ್. ಸರ್ ಈ ಇಯರ್ ಎಂಡಿಂದ ಸ್ಟಾರ್ಟ್ ಮಾಡ್ಕೊತೀನಿ ಸರ್, ಪ್ಲಾನ್ಸ್ ಆಗ್ತದೆ. ಇಲ್ಲ, ಫಸ್ಟ್ ಮೂವಿ ನಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದನ್ನು ತುಂಬ ವರ್ಷದಿಂದ ನಾನು ವಿಜುವಲಿನೂ ಟ್ರಾವೆಲ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಫಿಲಮಿಂದ ನನ್ನ ಅದೊಂದು ಸ್ವಲ್ಪ ಇನ್ನೂ ಅದು ಪ್ಲ್ಯಾನ್ ಐ ಮೀನ್ ಹೇಳ್ತೀನಿ ಸರ್. ಹಾಂ ಸರ್. ಇಲ್ಲ, ನಾನು ಕಬ್ಜಾ ಬಗೀರ ಅದೆಲ್ಲನೂ ಮಾಡಿದ್ದೀನಿ. ಕಿಸ್, ಹೌದು ಕಿಸ್ ಸ್ಟಾರ್ಟ್ ನಂದು. ಬಟ್ ಸಾರಿ, ಕಿಸ್ ಸ್ಟಾರ್ಟ್ ಅಲ್ಲ, ಕಿಸ್ ಮೂವಿ ಸ್ಟಾರ್ಟ್ ಬಂದಿರೋದು. ಹೌದು ಕಿಸ್ ಮೂವಿಯಿಂದ. ಸೊ ಹೌದು, ಐ ಥಿಂಕ್ ಫಸ್ಟ್ ಸ್ಟೆಪ್ ನಂದದು ಕಿಸ್. ಸಾರಿ, ಕಿಸ್ ಮೂವಿ. ಸಾರಿ, ಎಸ್ ಅಷ್ಟೇ. ಸರ್, ಹಾಂ. ಇಲ್ಲ, ನನಗೆ ಆ್ಯಕ್ಚುಲಿ ಎನಿವೇ ಸ್ಟೋರಿ ಟೆಲ್ಲಿಂಗ್, ನಂಗೆ ಸ್ಟೋರಿ ಹೇಳ್ಬೇಕು. ಅದು ಯಾವುದೇ ಆಗಲಿ, 1 ನಿಮಿಷದಲ್ಲಾಗಲಿ, ಒಂದು ಫೋಟೋದಲ್ಲಾಗಲಿ, ಅಲ್ಲ ಒಂದು ಫಿಲ್ಮಲ್ಲಿ, ಐ ಲೈಕ್ ಸ್ಟೋರಿ ಟೆಲ್ಲಿಂಗ್. ನನಗೆ ಚಿಕ್ಕವನಿಂದನೂ ನನಗೆ ಏನೋ ಕತೆ ಬರಿಬೇಕು, ಕವನ ಬರಿಬೇಕು ಆ ಥರ ಇತ್ತು. ಸೊ ಅಷ್ಟೇ ಸರ್. ಆ ಥರ ಇಲ್ಲ, ನಾನು ಅದು ಪ್ಲಾನಿಂಗ್ ನಡೀತಾ ಇದೆ. ಈ ಇಯರ್ ಎಂಡಿಂದ ಸ್ಟಾರ್ಟ್ ಮಾಡ್ತೀನಿ. ಸರ್, ಇಡೀ ಸೀನ್ಸ್ ನೋಡಿದಾಗ ಒಂದು 90s ಕ್ಯಾಸೆಟ್ಗಳಿರುವಂಥ ಕಾಲದ್ದು ಕಾಣಿಸುತ್ತೆ. ಯಾಕೆ ಈ ಥರದ್ದನ್ನು ಈಗಿನ ಜನ್ರೇಷನಿಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ನಿಮಗೆ? 1 ಸೆಕೆಂಡಲ್ಲಿ ಮೆಸೇಜ್ ಹೋಗ್ಬಿಡುತ್ತೆ ಲವರ್ಸಿಗೆ. ಅವ್ರಿಗೆ ಆ ಕಾಯೋ ಇದೇ ಇರಲ್ಲ, ಪೇಷನ್ಸ್ ಇರಲ್ಲ. ಜಸ್ಟ್ ಓಕೆ, ಐ ಲವ್ ಯು ಅಷ್ಟೇ. ಬಟ್ ಐ ಲವ್ ಯು ಲೆಟರಲ್ಲಿ ಬಂದು ಅದು ಟ್ರಾವೆಲ್ ಆಗಿ ಬಂದು ಅದು ನೋಡು, ಆ ಫೀಲು ಬ್ಯೂಟಿಫುಲ್ ಆಗಿತ್ತು. ನೀವು ಕಾಯಿನ್ ಬೂತಲ್ಲಿ ಮಾತಾಡೋ ಫೀಲು ಚೆನ್ನಾಗಿತ್ತು. ಆ್ಯಂಡ್ ಆ ಲವ್ವಲ್ಲಿ ವೆಯ್ಟ್ ಮಾಡಿ ಪಡ್ಕೊಳ್ಳೋ ಲವ್, ಅದು ಬ್ಯೂಟಿಫುಲ್ ಆಗಿತ್ತು. ಅದನ್ನು ನಾನು ತೋರಿಸ್ಬೇಕು ಅನ್ನೋ ಫೀಲ್. ಬಟ್ ಹೀರೋಯಿನ್ ಡೆತ್ ಆಗಿದ್ದಾರೆ ಅನ್ನೋ ಥರ ತೋರಿಸಿದಿರಲ್ಲ, ಯಾಕೆ? ಅದೇನಿಲ್ಲ, ಸುಮ್ಮನೆ ಆ ಥರದ್ದೇನಿಲ್ಲ ಪರ್ಟಿಕ್ಯುಲರ್ ಆಗಿ. ಓಕೆ.
ನೀವೆಷ್ಟ್ ಮಾಡಿದೀರಾ ಅಂತ. ಸರ್ ಕ್ಯಾಸೆಟ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಒಳ್ಳೆ ಕ್ಯಾಸೆಟ್ ನ ರೆಕಾರ್ಡ್ ಏನೇನೋ ಬೇರೆ ರೆಕಾರ್ಡ್ ಮಾಡಿ ಹಾಳು ಮಾಡಿದೀವಿ. ಈ ತರ ಯಾರಿಗೆ ಕಳಿಸಿಲ್ಲ. ಜನರಲ್ ಆಗಿ ಕಾಲೇಜ್ ಡೇಸಲ್ಲೆಲ್ಲ ನಮ್ಮ ಪ್ಲೇ ಲಿಸ್ಟಲ್ಲಿ ನಿಮ್ಮ ಸಾಂಗೇ ಇರೋದು. ನಿಮ್ಮ ಸಾಂಗ್ಗಳನ್ನ ನೋಡ್ಕೊಂಡೆ ಕಾಲೇಜಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಅಂದರೆ ಈಗ ಹೊಸಬ್ರು ನಾವೇನೋ ಮಾಡ್ತೀವಿ ಅಂದಾಗ ನೀವೆಲ್ಲರೂ ಬಂದು ಈ ಥರ ಸಪೋರ್ಟ್ ಮಾಡೋದೇ ನಮಗೆ ನೆಕ್ಸ್ಟ್ ಏನೋ ಇನ್ನೂ ಮಾಡೋಣ ಅನ್ನೋ ಒಂದು ಧೈರ್ಯ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಸುದಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಸ್ ಆಲ್ವೇಸ್ ಯಾವಾಗ್ಲೂ ಏನೇ ಇವೆಂಟ್ ಆಗಲಿ ಏನೋ ಒಂದು ಪ್ರಯತ್ನ ಮಾಡಿದಾಗ ಜೊತೆಲೇ ಇರ್ತಾರೆ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಸತ್ಯ ಸರ್, ನೀವು ಅಷ್ಟೇ. ಸೊ ಯಾವಾಗ ಏನೇ ಮಾಡಿದ್ರು ನಾನು ಆ್ಯಸ್ ಅ ಬ್ರದರ್ ನಿಮ್ಮ ಜೊತೆಗೆ ನಿಂತ್ಕೋತೀನಿ, ಮಾಡಿ ಪ್ರಯತ್ನ ಮಾಡಿ ಅಂತಾರೆ. ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಇದು ಪ್ರೊಡಕ್ಷನ್ ಕ್ವಾಲಿಟಿ ಎಲ್ಲ ಮಾತಾಡಬೇಕು ಅಂದರೆ, ಸೊ ಅದಕ್ಕೆ ಏನು ಫುಲ್ಫಿಲ್ ಮಾಡಿದ್ದೀವಿ ಅದಕ್ಕೆ ಕಾರಣ ಏನಂದರೆ ಅಲ್ಲಿರುವಂಥ ಅಷ್ಟು ಜನ ನನ್ನ ಫ್ರೆಂಡ್ಸು. ಸೊ ದೇ ಆರ್ ದ ಆ್ಯಕ್ಚುಯಲ್ ಪ್ರೊಡ್ಯೂಸರ್ಸ್ ಫಾರ್ ದ ಸಾಂಗ್. ಸೊ ಪ್ರತಿ ಸಲ ನಾನು ಏನಾದರೂ ಈ ಥರದ್ದೇನೋ ಮಾಡ್ತೀನಿ ಅಂದಾಗ ಅವರು ಇಲ್ಲ ನಿನಗೆ ಈ ಥರದ್ದೇನೋ ಒಂದು ದುಡ್ಡಿನ ಕೊರತೆ ಆಗಿ ಮಾಡಬಾರ್ದು, ಇನ್ನು ಸಪೋರ್ಟ್ ಮಾಡ್ತೀವಿ ಅಂತ ಪ್ರತಿಯೊಬ್ಬರು ಬಂದು ಸಪೋರ್ಟ್ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ತೊಗೊಂಡು ಸೆಟ್ಟಲ್ಲಿ ಬಂದು ಕೆಲಸ ಮಾಡ್ಕೊಂಡು ನನ್ನ ಜೊತೆಗಿರ್ತಾರೆ. ನಾನು ತುಂಬ ಲಕ್ಕಿ, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಗುಡ್ ಫ್ರೆಂಡ್ಸ್. ಅದರಲ್ಲಿ ಐ ಹ್ಯಾವ್ ಅ ರಿಯಲಿ ಗುಡ್ ಫ್ರೆಂಡ್. ಈಸ್ ನಾಟ್ ಜಸ್ಟ್ ಎ ಫ್ರೆಂಡ್, ಈಸ್ ಮೋರ್ ದೆನ್ ಅ ಬ್ರದರ್. ಪ್ರತೀಕ್ ಅಂತ. ಸೊ ಹೀ ಈಸ್ ದ ಮೇನ್ ಮ್ಯಾನ್ ಬಿಹೈಂಡ್ ಆಲ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಸೊ ಯಾವಾಗೂ ನನ್ನ ಫ್ಯಾಮಿಲಿ ಕೂಡ ಏನೇ ಪ್ರತಿಯೊಂದು ಈ ಥರದೊಂದು ಸ್ಟೆಪ್ಪಲ್ಲೂ ಜೊತೆಗೆ ನಿಲ್ತಾರೆ. ಆ್ಯಂಡ್ ನನ್ನ ತಂದೆ ತಾಯಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ನನ್ನ ತಂದೆ ತಾಯಿಗೆ ಮಾತ್ರ ಅಲ್ಲ, ಈ ಥರ ಪ್ಯಾಷನ್ನ ಫಾಲೋ ಮಾಡೋಕ್ಕೆ ಹೋದಾಗ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೊ ಭೂರಮೆ ಅನ್ನೋದು ಇದೊಂದು ಕನಸು ನಮಗೆ. ಸೊ ಅದು ಒಂದು ಸಿನಿಮಾ ಮಾಡೋದಕ್ಕೆ ನಮಗೆ ಶಕ್ತಿ ಬರಲಿ ಅಂತ ಮಾಡಿರೋವಂಥ ಒಂದು ಸಾಂಗ್. ಸೊ ಕನ್ಸು ಕಾಣಿ ದೊಡ್ಡದಾಗಿ ಕಾಣಿ, ಡ್ರೀಮ್ ಬಿಗ್ ಅಂತ ಹೇಳ್ತಾರೆ. ಸೊ ಆ ಒಂದು ಬಿಗ್ ಡ್ರೀಮ್ಗೆ ಇದೊಂದು ಚಿಕ್ಕ ಸ್ಟಾರ್ಟ್ ಅಂತ ಹೇಳ್ಬೋದು. ಏನಾಗುತ್ತೆ, ಈ ಕನ್ಸನ್ನ ಕಟ್ಕೊಡ್ಬೇಕಾದ್ರೆ ನಾನು ಮತ್ತೆ ಎಜೆ ಅವರು ಇದು ಮಾಡ್ಬೇಕಾದ್ರೂ ಡೆಫಿನೆಟ್ ಆಗಿ ತುಂಬಾನೇ ಪ್ರಿಪ್ರೇಷನ್ಸು, ಎಜೆ ಹೋಮ್ವರ್ಕ್ ಅಂತೂ ಹತ್ರದಿಂದ ನೋಡಿದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ, ಆ ಥರ ಹೋಮ್ವರ್ಕ್. ಆ್ಯಂಡ್ ಯಾವ್ದಾದ್ರು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ನಂಬಿ ಸ್ಟಾರ್ಟ್ ಮಾಡಿ ಅಂತಾರೆ. ಆ ಥರ ನಂಬಿ ಸ್ಟಾರ್ಟ್ ಮಾಡಿರೋ ಕೆಲಸ ಭೂರಮೆ ಇವತ್ತು ನಿಮ್ಗಳ ಕೈ ಒಪ್ಪಿಸ್ತಾ ಇದ್ದೀವಿ. ನೀವು ಅದನ್ನ ನಂಬಿ ಸ್ವೀಕಾರ ಮಾಡಿದ್ರೆ ನೆಕ್ಸ್ಟ್ ಏನೋ ಒಂದು ಮುಂದಿನ ಹೆಜ್ಜೆಗೆ ನಮ್ಗೆ ಹೆಲ್ಪ್ ಆಗುತ್ತೆ. ನನಗೆ ಇವಾಗೂ ನೆನಪಿದೆ, ಪೇರೆಂಟ್ ಟೀಚರ್ಸ್ ಮೀಟಿಂಗ್ಗೆ ಹೋದಾಗೆಲ್ಲ ನಮ್ಮಮ್ಮ ನಮ್ಮ ಟೀಚರ್ಗೆ ಹೇಳೋರು, ಸರ್ ಇನ್ಮೇಲಿಂದ ಇವ್ನು ನಿಮ್ಮನೆ ಮಗ, ನೀವೇ ಇವನಿಗೆ ಬುದ್ಧಿ ಹೇಳಬೇಕು, ಏನಾದ್ರು ತಪ್ಪು ಮಾಡಿದ್ರೆ ಬುದ್ಧಿ ಹೇಳಾದ್ರು ಇದು ಮಾಡಿ, ಇಲ್ಲ 2 ಏಟ್ ಕೊಟ್ಟಾದ್ರೂ ಸರಿ ಮಾಡಿ ಅಂತ. ಬಟ್ ಒಟ್ನಲ್ಲಿ ಇವನ್ಗೊಂದು ದಾರಿ ತೋರಿಸಿ ಅನ್ನೋರು. ಅದೇ ರೀತಿ ಇವತ್ತು ಇದೊಂದು ಚಿಕ್ಕ ಪ್ರಯತ್ನ, ಇದನ್ನ ನಿಮ್ಗಳಿಗೆ ಅರ್ಪಿಸ್ತಿದೀವಿ. ಸೊ ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಡೆಫಿನೆಟ್ ಆಗಿ ಹೇಳಿ. ಬಟ್ ಇದರದ್ದು ಯೋಗ್ಯತೆ ಅಥವಾ ಅರ್ಹತೆ ಎಲ್ಲಿ ತನಕ ಇದೆ ದಯವಿಟ್ಟು ಕೈ ಹಿಡಿದು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಡ್ಸ್ಕೊಂಡು ಹೋಗಿ. ಸರ್ ಬೇಸಿಕಲಿ ಫಸ್ಟ್ ನಾವು ಪ್ರಿಯಾ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಈ ಥರದ್ದು ಒಂದು ಸಾಂಗ್ ಮಾಡಬೇಕು ಅಂತ ನಾನು ಎಜೆ ಡಿಸ್ಕಸ್ ಮಾಡಿ, ಸೊ ಅವ್ರಿಗೆ ಅಪ್ರೋಚ್ ಮಾಡಿ ನಮ್ದೇನು ಕಾನ್ಸೆಪ್ಟ್ ಇದೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ಎಜೆ ಹೇಳ್ದಂಗೆ ಎಷ್ಟು ಫಾಸ್ಟ್ ಇದ್ರು ಅಂದರೆ 1.5 days ಅಲ್ಲಿ ಇಡೀ ಸಾಂಗ್ ಕಂಪೋಸ್ ಮಾಡಿ ನಮಗೆ ಸೆಂಡ್ ಮಾಡಿದ್ರು. ಅದಾದ್ಮೇಲೆ ಯಾವ್ಯಾವ ಶಾರ್ಟ್ಸು ಹೇಗೆ ಬರಬೇಕು ಅನ್ನೋದನ್ನ ಎಜೆ ಅವರು ಡಿಸೈಡ್ ಮಾಡಿದ್ರು. ಅದಾದ್ಮೇಲೆ ನಾಗಾರ್ಜುನ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಸೊ ಹಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಶೂಟಿಂಗ್ ಪ್ಲಾನ್ ಮಾಡಿ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ ಸರ್. ಎಸ್ ಪೆನ್ ಅಂಡ್ ಪೇಪರ್ ಸ್ಟುಡಿಯೋಸ್ ಅಂತ ಏನಿದೆ ಅದಷ್ಟು ಇಟ್ ಬಿಲಾಂಗ್ಸ್ ಟು ಮೈ ಫ್ರೆಂಡ್ಸ್. ಮೇಡಮ್, ಜನರಲ್ ಆಗಿ ಪೆನ್ ಅಂಡ್ ಪೇಪರ್ ಯಾಕೆ ಅಂದ್ರೆ, ಒಂದು ಚಿಕ್ಕ ಸಿನಿಮಾ ಆಗ್ಲಿ ಅಥವಾ ಎಂತ ದೊಡ್ಡ ಸಿನಿಮಾ ಆದ್ರೂ ಅದ್ರದ್ದು ಮೂಲ ಅಂತ ಹುಡುಕ್ತಾ ಹೋದ್ರೆ ಪೆನ್ ಮತ್ತೆ ಪೇಪರ್. ದಟ್ ಈಸ್ ವೈ ಪೆನ್ ಅಂಡ್ ಪೇಪರ್ ಸ್ಟುಡಿಯೋಸ್. ಸೊ ನನ್ನ ಟೀಮ್ ಬಗ್ಗೆ ಹೇಳಬೇಕು. ಸೊ ಕಂಪ್ಲೀಟ್ ಏನಿವತ್ತು ನಮ್ಗೆ ಆಸ್ ಇದ್ರದ್ದು ಜಸ್ಟ್ ನಾವು ಫೇಸ್ ಅಷ್ಟೇ. ಆಕ್ಚುಯಲ್ ಕ್ರೆಡಿಟ್ ಸೇರ್ಬೇಕಾಗಿರೋದು ಆ ಕಂಪ್ಲೀಟ್ ಕ್ರೂಗೆ. ಕಟ್ಟೆಯಣ್ಣ ಆಗಿರ್ಬೋದು, ಆನಂದಣ್ಣ ಆಗಿರ್ಬೋದು, ಆಮೇಲೆ ಕಂಪ್ಲೀಟ್ ನಮ್ಮ ವರ್ಧಾ, ಅಭಿ, ಕಂಪ್ಲೀಟ್ ಹೋಲ್ ಟೀಮ್ಗೆ ಈ ಕ್ರೆಡಿಟ್ ಸೇರ್ಬೇಕು. ನಮ್ಗಿನ ಜಾಸ್ತಿ ಆ ಟೀಮ್ಗೆ ಸೇರ್ಬೇಕು. ಅಂಡ್ ಸುಷ್ಮಿತಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಪ್ರತಿಯೊಂದು ಏನಾದ್ರು ಸ್ಟಾರ್ಟ್ ಮಾಡಿದಾಗ ತುಂಬಾ ಕಲಿತಾ ಹೋಗ್ತೀವಿ, ಹಾಗೆ ಕೆಲವ್ರನ್ನ ಮೀಟ್ ಮಾಡ್ತೀವಿ. ಆ ತರ ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಇವರು.
ಅಂಡ್ ಇದ್ರದ್ದು ಔಟ್ಪುಟ್ ಮಾತ್ರ ತುಂಬಾ ರಿಚ್ ಆಗಿದೆ. ಬಟ್ ನಾವು ಇದನ್ನ ಪ್ರೊಡಕ್ಷನ್ ಅಂತ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಅಂದ್ರೆ ತುಂಬಾ ಕಾಂಪ್ರಮೈಸ್ಡ್ ಆಗಿ ಮಾಡಿದ್ವಿ. ಯಾಕಂದ್ರೆ ನಮ್ದು ಒಂದೇ ಇಂಟೆನ್ಷನ್ ಇದ್ದಿದ್ದು ಪ್ರಾಡಕ್ಟ್ಗೆ ಇದ್ರದ್ದು ಮ್ಯಾಕ್ಸಿಮಮ್ ಫೀಡ್ ಮಾಡೋಣ ಅಂತ. ಸೊ ಅದೇ ರೀತಿ ನಮ್ಮ ಹತ್ರ ಇದ್ದ ಸಖತ್ ಕಮ್ಮಿ ಇದ್ರಲ್ಲೇನೆ ಅವರು ತುಂಬಾ ಹೆಲ್ಪ್ ಮಾಡಿ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಜಯ್ ಅವರು ಕೂಡ ಸೆಟ್ಟಲ್ಲೂ ಅವರು ತುಂಬಾನೇ ನಮ್ಗೆ ಲೈಕ್ ಅವರು ಇನ್ನೊಂದು ಸಿನಿಮಾನಲ್ಲಿ ವರ್ಕ್ ಮಾಡ್ತಾ ಇದ್ರು ಬಂದು ಇದಕ್ಕೋಸ್ಕರ ನಮಗೆ ಕೆಲಸ ಮಾಡಿದ್ದಾರೆ. ಸೊ ಕೊನೆಯದಾಗಿ ಹೇಳೋದೇನಂದ್ರೆ ಲೈಫ್ ನಮ್ಗೆ ಜನರಲ್ ಆಗಿ ಚಾಯ್ಸ್ ಕೊಡಲ್ವಂತೆ, ಚಾನ್ಸ್ ಅಷ್ಟೇ ಕೊಡೋದು. ಸೊ ನಮ್ ಚಾಯ್ಸ್ ಸಿನಿಮಾ, ನಮ್ಮ ಮುಂದೆ ಕೂತಿರೋ ನೀವುಗಳೇ ನಮಗ್ ಜೀವನ ಕೊಡೋರು. ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಒಂದ್ ಚಾನ್ಸ್ ನಮಗೂ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಇವತ್ತು ಈ ಪ್ರಾಡಕ್ಟ್ ಡಿಸಪಾಯಿಂಟ್ ಮಾಡಿಲ್ಲ ಅಂದ್ರೆ ಮುಂದೆ ಮಾಡೋ ಒಂದು ಪ್ರಯತ್ನನೂ ಕೂಡ ಡಿಸಪಾಯಿಂಟ್ ಮಾಡಲ್ಲ. ಸೊ ಸಿನಿಮಾಗಾಗಿ, ನಿಮ್ಗಳ ಪ್ರೀತಿಗಾಗಿ, ನಂಬಿಕೆಗಾಗಿ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಒಂದು ಒಳ್ಳೆ ಸಿನಿಮಾ ತಗೊಂಡು ನಿಮ್ ಮುಂದೆ ಬಂದೇ ಬರ್ತೀವಿ. ಥ್ಯಾಂಕ್ ಯು, ಲವ್ ಯು ಆಲ್. ಮೀಡಿಯಾ ಪ್ರೆಸೆನ್ಸ್ ಇದೆಲ್ಲಾನು, ಸೊ ನಾನು ಸ್ವಲ್ಪ ನರ್ವಸ್ ಇದ್ರೆ ನೀವೇನು ಅನ್ಕೋಬೇಡಿ, ಏನಾದರೂ ಅನ್ಬೋದು, ಏನಂತಲೇ ಗೊತ್ತಿಲ್ಲ. ಬಟ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಈಚ್, ಐ ಆಮ್ ಥ್ಯಾಂಕಿಂಗ್ ಈಚ್ ಒನ್ ಆಫ್ ಯು ಫಾರ್ ಕಮಿಂಗ್ ಹಿಯರ್ ಟುಡೇ to celebrate our release of this music, and we are truly honored to be here, and I feel truly blessed to be part of this music. ಇದಕ್ಕಂದರೆ ಫಸ್ಟ್ ನಂಗೆ ಆ್ಯಂಡ್ ಆಲ್ಸೋ ನಂದು ಕನ್ನಡ ಬ್ಯಾಂಗ್ಳೂರು ಕನ್ನಡ ಅಲ್ಲ, ಸ್ವಲ್ಪ ಉತ್ತರ ಕರ್ನಾಟಕದಿಂದ, ಸೊ ನಂದು ಅದೇ ಬರುತ್ತೆ, ಬಟ್ ಮಿಕ್ಸ್ ಆಗುತ್ತೆ ಸರ್, ಅಂದರೆ ಫ್ಲೋ ಅಲ್ಲಿ ಬರಲ್ಲ, ಬಟ್ ಮಿಕ್ಸ್ ಆಗಿ ಮಾತಾಡ್ತೀನಿ. ಯಾ ಸೊ ಫಸ್ಟ್ ನನಗೆ AJ ಸರ್ ಅಪ್ರೋಚ್ ಡೈರೆಕ್ಟ್ ಆಗಿದ್ದಿಲ್ಲ, ಬಿಕಾಸ್ ಥ್ಯಾಂಕ್ಸ್ ಟು ಆ್ಯಕ್ಚುಲಿ ಸತ್ಯ ಸರ್ಸ್ ವೈಫ್ ಜಾನ್ವಿ ಅವ್ರು ನನಗೆ ಪರಿಚಯ ಇದ್ದರು. ಸೊ ಶಿ ಹ್ಯಾಡ್ ಟೆಕ್ಸ್ಟೆಡ್ ಮೀ, ಟೆಕ್ಸ್ಟ್ ಮಾಡಿದಾಗೆ she had told that, you know, AJ sir is doing such an amazing one concept ಇದೆ, ಒಂದು ಮ್ಯೂಸಿಕ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ, ಸೊ ಮೇಕ್ ಶ್ಯೂರ್ ದಟ್ ಯು ನೋ ಯು ಟೇಕ್ ಪಾರ್ಟ್ ಇನ್ ಇಟ್. ಹಾಗಂದ್ರೆ ಐ ವಾಸ್ ಲೈಕ್ ಮ್ಯಾಮ್ ಶ್ಯೂರ್, ನಾನು ಕೇಳೋದಿದೆ, ಐ ವಾಂಟ್ ಟು ನೋ ದ ಕಾನ್ಸೆಪ್ಟ್, ಐ ವಾಂಟ್ ಟು ನೋ ದ ಮ್ಯೂಸಿಕ್, ಎಲ್ಲನೂ ನೋಡಿ I'll make a decision for sure ಅಂತಂದ್ರೆ AJ sir approach ಆಗೋರು ಅವಾಗ, and he sent me all the everything about the music, even the looks and everything. ಎಷ್ಟು ಟಚ್ ಆಯ್ತು ಗೊತ್ತಾ ಅವಾಗೆ. ಇಟ್ ವಾಸ್ ಲೈಕ್ ಸೋ, ಇಟ್ ಫೆಲ್ಟ್ ವೆರಿ ಪರ್ಸ್ನಲ್, ವೆರಿ ಇಮೋಷ್ನಲ್. ನಾನು ಇದು ಹೆಂಗೆ ಬಿಟ್ಕೊಳಕ್ಕೆ ಆಗಲ್ಲ, ಇನ್ಸ್ಟೆಂಟ್ಲಿ ಹೂ ಅನ್ಬೇಕಂತೂ ಹಾಗೆ ಮಾಡಿದೆ ನಾನು. ಐ ಇನ್ಸ್ಟೆಂಟ್ಲಿ ಸೆಡ್ ಎಸ್, ಆ್ಯಂಡ್ ವೆಲ್ I think I've made the best decision after doing this movie. It's such an incredible team. ಎಲ್ಲರೂ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಕ್ಸ್ಪೆಷಲಿ ಸರ್ ಅಥರ್ವ ಅವರಂತೂ ಎಲ್ಲದರಲ್ಲಿ ಇರುತ್ತಾರೆ. he acts amazingly, he is talented, he's hard working. At the same time, he also was looking around, ಎಲ್ಲರೂ I mean, is everybody okay, is everybody getting everything that's required for this shot, or is everybody fed well, ಅದೆಲ್ಲ. ಸೊ ತುಂಬ ಹಾರ್ಡ್ ವರ್ಕಿಂಗ್, ತುಂಬ ಡೆಡಿಕೇಟೆಡ್, ತುಂಬ ಸಿನ್ಸಿಯರ್ ಇದ್ದಾರೆ, ಆ್ಯಂಡ್ ಐ ವಿಶ್ ಹಿಮ್ ಇನ್ಕ್ರೆಡಿಬ್ಲಿ ಲಾಟ್ ಆಫ್ ಸಕ್ಸಸ್ ಇನ್ ದಿಸ್ ಫೀಲ್ಡ್. ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಲವ್ಲಿ ಎಡಿಟ್. ನಾನು ನನ್ನಾನೇ ನೋಡಿಕೊಂಡೆ, ನನಗೂ ತುಂಬ ಚೆನ್ನಾಗಿ ಅನಿಸ್ತು. ಇಟ್ ವಾಸ್ ಸೋ ಗುಡ್ ಟು ಸಿ. ಓ, ಚೆನ್ನಾಗಿ ಕಾಣ್ತಾ ಇದ್ದೀನಿ, ಇಟ್ಸ್ ಓಕೆ, ಐ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ಮೋರ್ ಆಫ್ ದೀಸ್ ಅಂತ. And to all the producers out there, thank you so much. Like Athara our friends ಎಲ್ಲರೂ ಅವ್ರನ್ನ ತುಂಬ ಕಂಫರ್ಟೇಬಲ್ ಫೀಲ್ ಮಾಡಿಸೋರು ಎಲ್ಲ ಹೋಲ್ ಜರ್ನಿನಲ್ಲಿ. ಸೊ we clearly know that it's not just one person's hard work, it is a collective work. So every frame, every note, every emotion, it is a collective representative of incredible team here. So I feel I'm very grateful and blessed to be part of this team. And moreover, actually first helbekittu, thank you so much ನೀವೆಲ್ಲ ಬಂದಿದ್ದಕ್ಕೆ ಸರ್, ಅರುಣ್ ಸರ್, ಪವನ್ ಸರ್, ಚೇತನ್ ಸರ್, ಸತ್ಯ ಸರ್, ಸುಧೀರ್ ಸರ್, ಸಾರಿ, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ನೀವೆಲ್ಲ ಬಂದು ಮೀಡಿಯಾ ಎಕ್ಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್. ನಾನು ಐಮ್ ಆ್ಯಕ್ಚುಲಿ ವೆರಿ ಓವರ್ವೆಲ್ಮ್ಡ್. ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ನರ್ವಸ್ ಇದ್ದಾಗ ಇಂಗ್ಲೀಷ್ ಹೆಚ್ಚಿಗೆ ಮಾತಾಡ್ತೀನಿ, ಬಟ್ ಫರ್ಗಿವ್ ಮೀ. ನಾನು ಇನ್ನೂ ಕನ್ನಡ ಸ್ವಲ್ಪ ಕಂಫರ್ಟೇಬಲ್ ಆದಾಗ ಕನ್ನಡ ಹೆಚ್ಚಿಗೆ ಮಾತಾಡೋದು ಸ್ಟಾರ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಈಚ್ ಒನ್ ಆಫ್ ಯು. ಐ ಆಮ್ ವೆರಿ ಹ್ಯಾಪಿ ಹಿಯರ್, ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಆಲ್ ಆಫ್ ಯು ಹಿಯರ್. ಥ್ಯಾಂಕ್ ಯು ಸೋ ಮಚ್. ಕಲಬುರ್ಗಿ ಅವರಿಗೆ ಕನ್ಫ್ಯೂಸ್ ಆಯ್ತು, ಶೆಟ್ಟಿ ಅಂತ ಇದೆ, ಕಲಬುರ್ಗಿ ಅಂತ ಇಲ್ಲ. ಹೇಳ್ತಾರೆ. ಸೊ ಬೇಸಿಕ್ಲಿ
ಸೊ ಬೇಸಿಕ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಓದಿದ್ನು ಆಸ್ಟ್ರೇಲಿಯಾನಲ್ಲಿ. ಬಟ್ ನಾನು ಸಣ್ಣಕ್ಕಿದ್ದಾಗಿಂದು ನಂದು ನನ್ಗೆ ಯಾವಾಗೂ ಇಂಟ್ರೆಸ್ಟ್ ಇತ್ತು ಆ್ಯಕ್ಟಿಂಗ್, ಡಾನ್ಸ್ ಅದೆಲ್ಲದಾಗ. ಸೊ ಅವಾಗಿಂದ ನಾನು ಯಾವಾಗೂ ಕಂಟಿನ್ಯೂ ಮಾಡ್ಕೋತೇ ಬಂದಿದ್ದೆ. ಬಟ್ ಸ್ಕೂಲ್ನಲ್ಲಿ ಐ ವಾಂಟೆಡ್ ಟು ಫೋಕಸ್ ಮೋರ್ ಆನ್ ಸ್ಟಡೀಸ್. ಮುಗಿಸೋದಾದ್ಮೇಲೆ ಮತ್ತೆ ಐ ವಾಂಟೆಡ್ ಗಿವ್ ಇಟ್ ಟ್ರೈ. ಟ್ರೈನಿಂಗ್, ಎಸ್ ಸರ್. ನಾನು ಟ್ರೈನಿಂಗ್ ಅಂತಂದರೆ ಐ ಹ್ಯಾವ್ ಬಿನ್ ಟು ಥಿಯೇಟರ್. ಇನ್ ಆಸ್ಟ್ರೇಲಿಯಾನೂ ಹೋಗಿದ್ದಾಗ ಸೈಡ್ ಆಸ್ ವೀಕೆಂಡ್ನಲ್ಲಿ ನಾ ಥಿಯೇಟರ್ ತೊಗೊಂಡಿದ್ದು. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನಾನು ಹೈದ್ರಾಬಾದ್ನಲ್ಲಿ ಇರ್ತೀನಿ. ಸೊ ಅಲ್ಲಿನೂ ನಾನು ಥಿಯೇಟರ್ಸ್ ಮಾಡೀನಿ. ಸೊ ಕಂಟಿನ್ಯೂಸ್ಲಿ ಐ ಹ್ಯಾವ್ ಬಿನ್ ಡೂಯಿಂಗ್ ದಿಸ್ ವರ್ಕ್ಶಾಪ್ಸ್ ಆ್ಯಂಡ್ ಎವ್ರಿಥಿಂಗ್ ಟು ಕೀಪ್ ಅದು ಒಂದು ಆ್ಯಕ್ಟಿಂಗ್ ಸ್ಕೋಪ್. ಯಾ, ಥ್ಯಾಂಕ್ ಯು ಅರ್ಜುನ್ ಸರ್, ಪವನ್ ಸರ್, ಮತ್ತು ಚೇತನ್ ಸರ್ ಆ್ಯಂಡ್ ಸತ್ಯಭಾಯಿ ಆ್ಯಂಡ್ ಸುಧೀರ್ ಸರ್ ಬಂದಿದ್ದಕ್ಕೆ. ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ. ಸೊ ಎಲ್ಲ ನೋಡಿದ್ದೀರಾ. ಸೊ ವಿ ಪುಟ್ ಅ ಲಾಟ್ ಆಫ್ ಎಫರ್ಟ್ ಇನ್ ಬ್ರಿಂಗಿಂಗ್ ದಿಸ್ ವಿಡಿಯೋ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ.